ವಾದಭೂಮಿ ತಾಳಮದ್ದಲೆ ಅಂದರೆ ವಾದಗಳಲ್ಲಿ ಬಿಡಿ ಬಿಡಿಯಾಗಿ ಈಗ ಡೈಸೆಕ್ಟ್ ಮಾಡಿ ನಾವು ಹೇಳಿದರೆ ಅದನ್ನೇ ವಿವರಿಸ್ತಾ ಹೋದರೆ ಒಂದು ಜೋಶಿಯವರು ಕೆಳಗೆ ಹೋಗುವಾಗ ಆಗ ಹೇಳಿದರು ಇದು ಒಂದೊಂದನ್ನು 3 ದಿವಸ ಮಾಡ್ಬೋದು ಅಂತ. ಈಗ ಪ್ರಮೇಯಗಳಲ್ಲಿ ಬರುವ ಸಂದಿಗ್ಧ ಅಂತ ಇಟ್ಟುಕೊಂಡು ಯಾವ್ಯಾವ ಪ್ರಮೇಯಗಳಲ್ಲಿ ಏನೇನು ಸಂದಿಗ್ಧ ಬರ್ತದೆ ಅಂತ ಶ್ರೀಧರನ್ನು ನಾವಿವತ್ತು ಬಲವಂತವಾಗಿ ಸಮಯದಲ್ಲಿ ನಿಲ್ಲಿಸಿದೆವು. ಮಾಡ್ತಾ ಹೋಗಬಹುದು. ವಿರೋಧ ಭಕ್ತಿ ಅಂತ ಪ್ರತ್ಯೇಕವಾಗಿ ಒಂದೊಂದು ಪಾತ್ರದ ಧೋರಣೆ ಹೇಗಿರಬೇಕು ಅಂತ ನಾವು ವಿಶ್ಲೇಷಿಸುವುದಕ್ಕೆ ತೊಡಗಿದರೆ ತುಂಬ ವಿಸ್ತಾರ ಆಗಿ ಹೋಗಬೇಕಾಗ್ತದೆ. ವಾದ ಭೂಮಿಗಂತೂ ಅದು ಅಸಂಖ್ಯ ಅಂತ ನಾ ಭಾವಿಸ್ತೇನೆ. ಪ್ರತಿವಾದದಲ್ಲೂ ಪುರಾಣಕ್ಕೂ ಪ್ರಸಂಗಕ್ಕೂ ಎಲ್ಲಿಯೋ ತಾಕಲಾಟ ಬರ್ತದೆ. ಈಗ ಅದೇ ಮೂಲ ಯಾವುದು ಅಂತ ಪ್ರಕ್ಷಿಪ್ತವನ್ನು ಮೂಲದ ಬೆಳವಣಿಗೆಯಾಗಿ ಮೂಲದ ಸ್ವೀಕರಿಸುವಿಕೆಯಾಗಿ ನಾವು ಸ್ವೀಕರಿಸಬೇಕು ಎಂಬ ಸೂಕ್ತಾಂಕರರ ಮಾತನ್ನು ತೋಳ್ಪಾಡಿಯವರು ನೆನಪಿಸಿಕೊಟ್ಟದ್ದನ್ನು ನಾವು ಈಗ ಜಾಗೃತವಾಗಿ ನೆನಪಿಸಿಕೊಂಡೇ ಯೋಚಿಸುವುದಿದ್ರು. ಈಗ ಪ್ರಕ್ಷಿಪ್ತದಲ್ಲೇ ಹಲವು ಪಾಠಾಂತರಗಳುಂಟು. ಒಬ್ಬೊಬ್ಬರು ಒಂದೊಂದು ಹಿಡ್ಕೊಂಡು ಹೊರಟ್ರೆ ಆಯಿತಾ, ಮತ್ತೆ ಅದು ಪುನಃ ವಾದದಲ್ಲಿ ಬರುವ ತುಂಬ ಸಂದಿಗ್ಧಗಳು. ಸ್ವಾನುಭವದಲ್ಲಿ ಇಂತಹ ಅಸಂಖ್ಯ ಸಂದಿಗ್ಧಗಳನ್ನು ಜಾಣ್ಮೆಯಿಂದ, ತರ್ಕದಿಂದ, ಸಾಮಯಿಕವಾದ ಸ್ಫೂರ್ತಿಯಿಂದ ಮೀರಿರಬಹುದಾದ ಸುಣ್ಣಂಬಳದವರು ಕಲಾವಿದ ಎದುರಿಸುವ ವಾದ ಭೂಮಿಯಲ್ಲಿ ಎದುರಿಸುವ ಪುರಾಣ ಪ್ರಸಂಗಗಳ ಸಮನ್ವಯದ ಸಂದಿಗ್ಧಗಳೇನು ಅಂತ ವಿವರಿಸುವುದಕ್ಕಿದ್ದಾರೆ. ಸುಣ್ಣಂಬಳ ಕಲಾಪ್ರಿಯೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರನ್ನು ಮನಸ ಧ್ಯಾನಿಸಿ ಗೋಷ್ಠಿಯ ಅಧ್ಯಕ್ಷರಾದ ಘನ ವಿದ್ವಾಂಸರು ಲಕ್ಷ್ಮೀಶ ತೋಳ್ಪಾಡಿಯವರನ್ನು ಗೌರವಿಸಿ, ವೇದಿಕೆಯ ಅಡ್ಯರೆ, ವೇದಿಕೆಯ ಮುಂಭಾಗದಲ್ಲಿ ಕುಳಿತಂತಹ ಗಣ್ಯರೇ, ಕಲಾಸಕ್ತರೇ, ಕಲಾಭಿಮಾನಿಗಳೇ, ಕಲಾವಿದರೇ, ನನಗೆ ಕೊಟ್ಟ ವಿಷಯವೇ ಸಮನ್ವಯ. ಹಾಗಾಗಿ ಸಮಯದ ಬಗ್ಗೆ ಬಹಳ ಯೋಚನೆ ಮಾಡಬೇಕು. ನನಗೆ ಸಮನ್ವಯ ಮಾಡಲಿಕ್ಕಾಗದೆ ಮತ್ತು ಸಮನ್ವಯದ ಬಗ್ಗೆ ಮಾತಾಡೋದು ಹೇಗೆ? ಪುರಾಣ ಪ್ರಸಂಗ ಪ್ರಧಾನವಾಗಿ ಇದು ಒಬ್ಬ ಅರ್ಥಧಾರಿಗೆ ಆಕರ ಗ್ರಂಥವಾಗಿ ಒದಗುತ್ತದೆ. ಪ್ರಪ್ರಥಮವಾಗಿ ಆದ್ಯತೆ ಯಾವುದಕ್ಕೆ? ಇದನ್ನು ಯೋಚಿಸಿದರೆ ಪ್ರಸಂಗಕ್ಕೆ ಕೊಡಬೇಕು. ಯಾಕೆಂದರೆ ನಾವು ಪ್ರವಚನ ಮಾಡುವುದಲ್ಲ, ಪ್ರಸಂಗಕ್ಕೆ ಅರ್ಥ ಹೇಳ್ತೇವೆ. ಹಾಗೆ ಪ್ರಸಂಗ ಸಾಹಿತ್ಯ ಬಹಳ ಪ್ರಧಾನ ಆಗ್ತದೆ. ಪ್ರಸಂಗ ಸಾಹಿತ್ಯದಲ್ಲಿ ಇದ್ದದನ್ನು ಬಿಟ್ಟು ಹೋಗಲಿಕ್ಕಾಗೋದಿಲ್ಲ. ಅದರಲ್ಲಿ ಬೇಕಾದರೆ ಸರ್ಕಸ್ ಮಾಡಿ, ಬೇರೆ ಬೇರೆ ಡೈವರ್ಟ್ ಮಾಡಿ, ಬೇರೆ ಬೇರೆ ವಿಧಾನದಿಂದ ಶಬ್ದಕ್ಕೆ ಹೊಸ ಹೊಸ ಅರ್ಥ ಕಟ್ಟಿ, ಆದರೆ ಪ್ರಸಂಗ ಸಾಹಿತ್ಯವನ್ನು ಪೂರ್ತಿಯಾಗಿ ವಿನಿಯೋಗ ಮಾಡಿ ಅರ್ಥ ಹೇಳಿದವನು ಅರ್ಥಧಾರಿ ಅಲ್ಲ. ಅಷ್ಟು ಸಮರ್ಪಕವಾಗಿ ಈಗ ಯಾರಿಗಾಗ್ತದೆ ಅನ್ನೋದು ಆಮೇಲಿನ ಪ್ರಶ್ನೆ, ಅದಿರಲಿ. ಹೀಗೆ ಅರ್ಥವನ್ನು ನಿರ್ವಹಿಸಬೇಕಾದಂತಹ ಒಬ್ಬಾತ ಪಾತ್ರಧಾರಿ ಅದಕ್ಕೆ ಆಕರವಾಗಿ ತನ್ನ ಓದಿನ ವಿಸ್ತಾರವನ್ನು, ಹರಹನ್ನು, ಅನುಭವಗಳನ್ನೆಲ್ಲದಕ್ಕೆ ಸೇರಿಸಿ ತನಗೆ ಶ್ರುತವಾದದ್ದು, ತಾನೇ ಅಧ್ಯಯನ ಮಾಡಿದ್ದು, ಇದನ್ನೆಲ್ಲ ಬಳಸಿಕೊಳ್ಳುವುದು. ಸಾಮಾನ್ಯವಾಗಿ ಯಕ್ಷಗಾನದಲ್ಲಿ ಸ್ವಂತ ಓದಿದ ಅಧ್ಯಯನದಷ್ಟೇ ಕೇಳುವಿಕೆಯ ಮೂಲಕವಾಗಿ ಸಂಗ್ರಹವಾದ ವಿಷಯಗಳು ತುಂಬ ಬಳಕೆಯಾಗ್ತದೆ. ಕೆಲವು ಸಂದರ್ಭಗಳಲ್ಲಿ ಯಾವುದೋ ಕಾಲದಿಂದ ಅವರ ತಪ್ಪು ಗ್ರಹಿಕೆಯಿಂದಲೋ ನಮಗರ್ಥ ಆದದ್ದು ವ್ಯತ್ಯಾಸ ಆಗಿಯೋ, ಅದೇ ತಪ್ಪುಗಳು ಬಹಳ ಕಾಲದಿಂದ ಆಚರಣೆಯಲ್ಲಿರ್ತಾ ಉಂಟು, ಅದೇ ಬರ್ತದೆ. ನಾವು ಅದನ್ನು ಎಷ್ಟೋ ಸಲ ಹೇಳ್ತೇವೆ, ಮತ್ತು ಯಾವತ್ತೋ ಒಂದು ದಿವಸ ಬೇರೇನೂ ಕೆಲಸ ಇಲ್ಲದೆ ಇದ್ದಾಗ ಪುಸ್ತಕ ಓದೋ ಗೊತ್ತಾಗೋದು, ಅದಿಲ್ಲ ವಿಷಯ, ಅದು ಬೇರೆ ಉಂಟು. ಈಗ ಮೊದಲು ಹೇಳಿದ್ದಕ್ಕೆ ಮತ್ತೆ ಪ್ರಾಯಶ್ಚಿತ್ತ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತೆ ತಿದ್ದಿಕೊಳ್ಳೋದೊಂದೇ ಇರೋದು, ಮತ್ತು ಮೊದಲು ಹೇಳಿದ್ದನ್ನೇನು ಮಾಡೋದು. ಈಗ ಅದು ದಾಖಲೀಕರಣವೂ ಉಂಟು. ಇಲ್ಲದಿದ್ದರೆ ನಾನು ಹೇಳಲಿಲ್ಲ ಹಾಗೆ ಅಂತಾದರೂ ಹೇಳ್ಬೋದು. ಈಗ ಅದು ಒಂದು ಸಮಸ್ಯೆ. ಹೇಳಿದ್ದೀರಿ ನೀವು ಅಂತ ತಂದು ತೋರಿಸ್ತಾರೆ, ಮತ್ತು ನಾವು ಒಪ್ಪಿಕೊಳ್ಳೋದು ಅವು ನನ್ನ ಅನುಭವದ ಕೊರತೆ. ಆದರೆ ನಿಮಗೊಂದು ಎಚ್ಚರಿಕೆ ಇರಲಿ, ನಾನು ಹೇಳಿದ್ದನ್ನೇ ಕೇಳಿ ನೀವು ಹೇಳಬೇಡಿ, ಇಷ್ಟೇ ಹೇಳಿ ಬಿಡಬೇಕಷ್ಟೆ. ನೀವು ಅಧ್ಯಯನ ಮಾಡಿ ಇನ್ನು ಮುಂದೆ ಹೇಳಿ ಅಂತ. ವಾದ ಸನ್ನಿವೇಶಗಳಲ್ಲಿ ಬರಬಹುದಾದಂತಹ ಒಂದು ಸಂದಿಗ್ಧ, ಅದರಲ್ಲಿ ಹೇಗೆ ಸಮನ್ವಯವನ್ನು ಸಾಧಿಸಬಹುದು. ಒಂದು ದೃಷ್ಟಿಯಿಂದ ಇಲ್ಲಿ ಈಗಾಗಲೇ ಪ್ರಸ್ತಾವವಾದಂತಹ ವಿಷಯಗಳಲ್ಲಿ ಅದೆಲ್ಲ ಆಂಶಿಕವಾಗಿ ಬಂದು ಹೋಗಿದೆ. ಇನ್ನೀಗ ಅದು ಪ್ರತ್ಯೇಕವಾಗಿ ವಿವರಿಸಬೇಕಾದಂತಹ ಒಂದು ಟಾಪಿಕ್ ನನ್ನದಿರುವುದರಿಂದ ಹೇಳಬೇಕಷ್ಟೆ, ಅಲ್ಲದಿದ್ದರೆ ಹೇಳಬೇಕಾಗಿಲ್ಲ. ಈಗಾಗಲೇ ಅದು ಚರ್ಚೆಗೆ ವಿಷಯವಾಗಿ ಇಲ್ಲಿ ನುಸುಳಿ ಹೋಗಿದೆ. ಅಂದರೆ ಅವರ ವಿಷಯವನ್ನು
ಪ್ರತಿಪಾದಿಸುವಲ್ಲಿ ಅದಕ್ಕೆ ಹಿನ್ನೆಲೆಯಾಗಿದ್ದಲ್ಲ ಅಲ್ಲಿ ಇಲ್ಲಿ ಇಣುಕು ನೋಟವನ್ನು ಬೀರಿದೆ. ನಾನು ಮತ್ತಷ್ಟು ಅದನ್ನು ಸ್ಪಷ್ಟಗೊಳಿಸುವುದಕ್ಕಾಗಿ ಮಾತ್ರ ಪ್ರಯತ್ನಿಸ್ತೇನೆ. ಈಗ ಭೀಷ್ಮ ವಿಜಯ ಪ್ರಸಂಗ ಇರಬಹುದು, ರಾವಣ ವಧೆ ಪ್ರಸಂಗ ಇರಬಹುದು, ಅಥವಾ ಇನ್ಯಾವುದೇ ಪ್ರಸಂಗ ಇರಬಹುದು. ವಿರೋಧ ಭಕ್ತಿ ಇದು ಸರಿಯೋ? ವಿರೋಧ ಭಕ್ತಿ ಪುರಾಣದಲ್ಲಿ ಉಂಟೋ, ಪುರಾಣ ಪುರುಷರಲ್ಲಿತ್ತೋ ನನಗೊತ್ತಿಲ್ಲ. ಕಲಾವಿದರಲ್ಲಿ ಉಂಟು. ಕಲಾವಿದರಲ್ಲಿ ವಿರೋಧದ ಕುರಿತಾಗಿ ಭಕ್ತಿ ಹೆಚ್ಚು ಉಂಟು. ಆಮೇಲೆ ಕೆಲವು ಕಲಾವಿದರಲ್ಲಿ ಹಾಗಲ್ಲ, ವಿರೋಧ ಭಕ್ತಿಯೂ ಉಂಟು. ಅವರು ಆತ್ಯಂತಿಕವಾಗಿ ಅಂತರಂಗದಿಂದ ಆ ಕಲಾವಿದನನ್ನು ಬಹಳ ಗೌರವಿಸ್ತಾರೆ. ಆದರೆ ವೇದಿಕೆಯಲ್ಲಿ ವಿರೋಧವೇ ಮಾಡ್ತಾರೆ. ವೇದಿಕೆಯಲ್ಲಿ ವಿರೋಧವೇ. ಯಾಕಿದು ಬೇಕೋ ಬೇಡವೋ? ಒಬ್ಬ ಪಾತ್ರವನ್ನು ವಹಿಸಿಕೊಂಡವ ಪ್ರಸಂಗದಲ್ಲಿದೆ, ಹೇಗೆ ವಾದಿಸಬೇಕು? ಪ್ರಸಂಗದಲ್ಲಿ ಸ್ವಭಾವ ಹೇಳುವುದಿಲ್ಲ. ಸ್ವಭಾವ ಪಾತ್ರಚಿತ್ರಣ ನಮಗೆ ಸಿಗಬೇಕು ಅಂತಾದರೆ ಆದ್ಯಂತವಾಗಿ ಆ ಪಾತ್ರ ಏನು ಅನ್ನುವುದರ ಕುರಿತು ನಾವು ಮೂಲ ಗ್ರಂಥವನ್ನು ಅಧ್ಯಯನ ಮಾಡಬೇಕಾಗ್ತದೆ. ಈಗಾಗಲೇ ವಾಸುದೇವ ರಂಗಭಟ್ರು ಪ್ರಸ್ತಾಪಿಸಿದ ಹಾಗೆ, ನಿನ್ನೆಯ ಅಡಿಯೊಳೆನ್ನೆಯ ತಲೆಯ ನೈದೆ ಸಮರ್ಪಿಸುವೆ, ಕೃಷ್ಣ ಸಂಧಾನದ ಪದ್ಯ ಹೌದು. ಆದಡೆಲೆ ಸಂಜಯನಿಗಾಗೋ ಎಂಥದ್ದು ಮಾಡುವುದು. ತೊಡಕು ಬಂದದ್ದೇನು ಕೇಳಿದರೆ 2 ಪ್ರಸಂಗ ಬರೆದವ ಒಬ್ಬ ಅಲ್ಲ, ಬೇರೆ ಬೇರೆ. ಕೃಷ್ಣ ಸಂಧಾನ ಬರೆದವ ದೇವಿದಾಸ, ಇದು ಮತ್ತೊಬ್ಬ ಅಜ್ಞಾತ ಕವಿ ಬರೆದದ್ದು ಗದಾಯುದ್ಧ. ಅದರಲ್ಲಿ ಆದಡೆಲೆ ಸಂಜಯನೇ ಉಂಟು. ಅವ ಬಹುಶಃ ಕೃಷ್ಣ ಸಂಧಾನ ಓದಿದ್ದಾನೆ ಎಲ್ಲೂ ಗೊತ್ತಿಲ್ಲ ಪ್ರಸಂಗ ಬರೆಯುವಾಗ. ಆದರೆ ಇದೆರಡು ಪ್ರಸಂಗವನ್ನು ಗಮನದಲ್ಲಿಟ್ಟುಕೊಂಡು ಅರ್ಥಧಾರಿ ಪಾತ್ರ ನಿರ್ವಹಣೆ ಮಾಡಬೇಕೋ ಬೇಡವೋ? ಯಾಕಂದರೆ ಮೊನ್ನೆ ನೀವು ಕೃಷ್ಣ ಸಂಧಾನದ ಕೌರವ ಹೇಳುವಾಗ ಹೀಗೆ ಹೇಳಿದ್ದೀರಿ ಮಾರ್ರೆ, ಇವತ್ತೆಂಥದ್ದಾದ ನಿಮಗೆ ದೈವದಿಂದ ಮುಂದೆ ಯಾವುದೂ ಅಲ್ಲ ಅಂತ ಹೇಳಲಿಕ್ಕೆ ಹೊರಟಿದ್ದೀರಿ, ಯಾಕೆ ಹೀಗೆ ಹೇಳಿದರೆ ಏನು? ಇಂತಹ ಸನ್ನಿವೇಶಗಳಲ್ಲೆಲ್ಲ ಒಂದು ಜಾರಿಕೊಳ್ಳುವ ನುಡಿ, ಈಗ ಇವರು ಹೇಳಿದಾಗೆ ಹೇಗಾದರೂ ಒಂದು ನುಣುಚಿಕೊಳ್ಳಬೇಕಲ್ಲ, ಏನಾದರೂ ಒಂದು ಮಾಡುವುದಕ್ಕಾಗಿ ಆಡಬೇಕಾಗ್ತದೆ. ಸುಯೋಧನನ ತಿಳುವಳಿಕೆಯ ಮಟ್ಟ, ರಾವಣನ ತಿಳುವಳಿಕೆಯ ಮಟ್ಟ ಪುರಾಣಗಳ ಹಿನ್ನೆಲೆಯಿಂದ ನಾವು ಗ್ರಹಿಸಿದರೆ ಇಬ್ಬರದ್ದು ಒಂದೇ ಅಲ್ಲ. ಈಗ ರಾವಣ ದುಷ್ಟನೇ ಆಗಿರಲಿ, ಆದರೆ ಅವನ ತಿಳುವಳಿಕೆಯ ಮಟ್ಟ ದೊಡ್ಡದು. ಅಥವಾ ಅದರ ಹಿನ್ನೆಲೆಯ ಕಥೆಯಾಗಿ ಅವರು ಜಯವಿಜಯರು ಇದನ್ನು ನಾವು ಭಾವಿಸಿದರೆ, ವೈಕುಂಠ ಲೋಕದಲ್ಲಿ ಶ್ರೀಹರಿಯ ಭಕ್ತರಾಗಿ ದ್ವಾರಪಾಲಕರಾಗಿದ್ದಂತಹ ಒಂದು ಅರ್ಹತೆಯ ಸ್ಥಾನ ಅವರದ್ದು ಹೌದಾದರೆ, ಯಾವುದೋ ಒಂದು ಕಾರಣಕ್ಕೆ ಪತನ ಹೊಂದಿದರು. ಈಗ ದಿನ ಬೇಡದಿದ್ದದ್ದೇ ಮಾಡುವವರಲ್ವಲ್ಲ ಅನ್ನೋದೊಂದು ಸಮಾಧಾನ, ಒಂದು ದಿವಸ ಮಾಡಿದ್ದಾರೆ ಅಂತ. ದಿನ ಮಾಡದಿದ್ದವರು ಒಂದು ದಿವಸ ಯಾಕೆ ಮಾಡಿದರು ಅನ್ನೋದು ಪ್ರಶ್ನೆ. ಅದು ಯಾಕೆ ಯಾವತ್ತು ಮಾಡದಿದ್ದವರು ಆವತ್ತು ಯಾಕೆ ಮಾಡಿದರು? ಅದಕ್ಕೆಲ್ಲ ನಾವು ದೈವ ಪ್ರೇರಣೆ, ಅವತಾರಕ್ಕೊಂದು ವೇದಿಕೆ, ಹೀಗೆಲ್ಲ ಅದಕ್ಕೆ ಬೇರೆ ಬೇರೆ ರೂಪದಿಂದ ಅದನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ತನ್ನ ಕಾರ್ಯಕ್ಕಾಗಿ, ತನ್ನ ಉದ್ದೇಶಕ್ಕಾಗಿ ತನ್ನ ಭಕ್ತರನ್ನೇ ಭಗವಂತ ವಿನಿಯೋಗ ಮಾಡಿದ್ದರಿಂದಲೇ ಅವರದ್ದಾದಂತಹ ವಿರೋಧಕ್ಕೊಂದು ಪ್ರತ್ಯೇಕವಾದ ಸ್ಥಾನ ಅಂತ ನನ್ನ ಎಣಿಕೆ. ಆದರೆ ಈ ಕೌರವನದ್ದಾದಂತಹ ವಿರೋಧ ಭಕ್ತಿಯನ್ನು ಆ ನಿಲುಮೆಯಿಂದ ನಮಗೆ ಕಾಣಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವ ಉದಾಹರಣೆ ಹೇಳುವುದೇ ಹಿಂದೆ ರಾವಣ ಕಂಸ ಮುಖ್ಯರು, ಅದಕ್ಕೆ ಮೊದಲ ಪದ್ಯವೇ ಅದು. ಅವರನ್ನು ಉದಾಹರಣೆಯಾಗಿ ತೆಗೆದುಕೊಂಡಿದ್ದಾನಷ್ಟೇ, ಅವರಷ್ಟು ಮಟ್ಟಕ್ಕೆ ಏರಲಿಲ್ಲ. ರಾವಣನಂತಹ ವಿರೋಧದ ಉದಾಹರಣೆ ಅಂಥವರಿಗೆ ಸಿಕ್ಕಿದೆ ಅನ್ನುವುದರಿಂದ ನಾನು ನಿನ್ನನ್ನು ವಿರೋಧಿಸ್ತೇನೆ. ಇದು ಕವಿ ತನ್ನದ್ದಾದಂತಹ ತಿಳುವಳಿಕೆಯ ಸಾಮರ್ಥ್ಯದಿಂದ ಸಿದ್ಧವಾಗಿಸಿದಂಥ ಒಂದು ಪ್ರಸಂಗ ಪಠ್ಯ. ಇದನ್ನು ಕಲಾವಿದನಾದವ ಎರಡನ್ನೂ ಸಮನ್ವಯಗೊಳಿಸಿ ಹೇಳುವುದಕ್ಕೆ ಪ್ರಯತ್ನಿಸಿದಾಗ ಬಹುಶಃ ಇಲ್ಲಿ ಅರ್ಥ ಹೇಳಿದ ಕೌರವನಿಗೆ ಮತ್ತೊಮ್ಮೆ ಗದಾಯುದ್ಧದ ಕೌರವ ಬರುವಾಗ ಹೆಚ್ಚು ಸಂಕಟ ಆಗಲಿಕ್ಕಿಲ್ಲ ಅಂತ ನನಗೆ ಕಾಣ್ತದೆ. ಈ ಸಮನ್ವಯವನ್ನು ಸಾಧಿಸಿಕೊಂಡೇ ಹೇಳಿದರೆ. ಹೌದು, ನನ್ನ ಅನುಭವದ ಕೊರತೆ ಅದು. ಮೊನ್ನೆ ಸಂಧಾನಕ್ಕಾಗಿ ಕೃಷ್ಣ ಬಂದಿರುವಂತಹ ಕಾಲಕ್ಕೆ ಮೊದಲನವರ ಆಚರಣೆಯನ್ನೇ ಆದರ್ಶ ಅಂತ ಭಾವಿಸಿ ನಾನು ಹೇಳಿದೆ. ಆದರೆ ಈಗ ನನಗೆ ಅರ್ಥ ಆಗ್ತಾ ಉಂಟು, ಅದಲ್ಲ, ನಿಜವಾಗಿ ದೈವವೇ ದೊಡ್ಡದು, ಅದರ ಮುಂದೆ ಮಾನವನದ್ದೇನೂ ನಡೆಯುವುದಿಲ್ಲ ಅಂತ ನನಗೀಗ ಅರ್ಥ ಆಗಿ ಹೋಯಿತು. ಒಂದು ದೃಷ್ಟಿಯಿಂದ ಒಬ್ಬ ಶಿಷ್ಟನಾದವನ ದೈವದ ಕುರಿತಾದಂತಹ ಹೇಳಿಕೆಗಿಂತ ಹೆಚ್ಚು ಪ್ರಭಾವ ಒಂದು ಕೇಳುಗನಿಗೆ ಉಂಟು ಮಾಡುವುದು ದುಷ್ಟ ಪಾತ್ರದ ಬದಲಾವಣೆಯಾದ ಸನ್ನಿವೇಶದಲ್ಲಿ. ಬಹುಶಃ ಅದಕ್ಕೆ ಈ ಶುಂಭ, ರಕ್ತಬೀಜ, ರಾವಣಾದಿಗಳಲ್ಲಿ ಹೀಗೆ ಚಿತ್ರಿತವಾದದ್ದೇ ಅದಕ್ಕಾಗಿ. ಈಗ ಕರ್ಣ ವ್ಯಾಸ ಭಾರತದಂತೆ ಬಹಳ ಒಳ್ಳೆಯವ ಏನೂ ಅಲ್ಲ, ಕೆಟ್ಟವನೇ. ಈಗೊಂದು ಕೆಟ್ಟ ಪಾತ್ರವಾಗಿ ಅದನ್ನು ಚಿತ್ರಿಸಿ ಕೊನೆಗೆ ಶಿವ ಸಮರದಳು ಅಂತ ನೀವು ಬೇಕಿದ್ರೆ 1 ತಾಸು ಮಾತನಾಡಿ ಪ್ರಯೋಜನ ಆಗುವುದಿಲ್ಲ. ಯಾಕೆ? ಸಭೆಯವರ ಅನುಕಂಪವೇ ಸಿಕ್ಕುವುದಿಲ್ಲ ಅದಕ್ಕೆ. ಅವ ಕೆಟ್ಟವ, ಹಾಗೆ ಅನುಭವಿಸಲಿ. ಒಳಿತು ಕೆಡುಕುಗಳನ್ನು ತಿಳಿಯುವಂತಹ ಬುದ್ಧಿಯನ್ನು ಹೊಂದಿದ್ದು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಗೊತ್ತಿದ್ದು
ತಾನು ಮಾಡುತ್ತಿರುವುದು ಕೆಟ್ಟ ಕಾರ್ಯ ಅನ್ನುವಂತಹ ತಿಳುವಳಿಕೆ ಇದ್ದು ಕೆಟ್ಟ ದಾರಿಯಲ್ಲಿ ಕ್ರಮಿಸಬೇಕಾದ ಅನಿವಾರ್ಯತೆ ಯಾಕೆ ಬಂತು ಕರ್ಣನಿಗೆ? ಆ ಅನಿವಾರ್ಯತೆಯ ಹಿನ್ನೆಲೆಯಿಂದ ಕೊನೆಗೂ ಅವನದ್ದಾದಂತಹ ನಿಷ್ಠೆ ಏನಿದ್ದದ್ದು. ಈಗ ತುಲನೆ ಮಾಡಿ ನಾನು ಆಡುವುದಲ್ಲ. ಹರಿಶ್ಚಂದ್ರ ಹೆಂಡತಿ ಮಕ್ಕಳನ್ನು ಮಾರಾಟ ಮಾಡಿದ. ಯಾಕೆ ಮಾರಾಟ ಮಾಡಿದ? ಸತ್ಯನಿಷ್ಠೆ. ಸತ್ಯನಿಷ್ಠೆಗಾಗಿ ಕೈ ಹಿಡಿದ ಹೆಂಡತಿ ಮಕ್ಕಳನ್ನಾದರೂ ವಿಕ್ರಯ ಮಾಡಿದ. ಹೆಂಡತಿ ಮಕ್ಕಳನ್ನು ಮಾರಿದವ ಅಂತ ಅಪವಾದ ಬರಲಿಲ್ಲ ಹರಿಶ್ಚಂದ್ರನಿಗೆ. ಕೊನೆಗೂ ಸಿಗುವ ಸಂದೇಶ ಅದು. ಇದು ಯಾವನೋ ಹೆಂಡತಿ ಮಕ್ಕಳನ್ನು ಸಾಕಲಿಕ್ಕೆ ಹೊಣೆಯಾದವ ಹರಿಶ್ಚಂದ್ರನ ನಾಳೆ ಉದಾಹರಣೆ ಕೊಟ್ಟು ಯಾರಿಗೋ ಮಾರಾಟ ಮಾಡಿ ಅನ್ನೋದು ಪ್ರಶ್ನೆ ಬೇರೆ. ಅದರ ನಿಜವಾಗಿ ಸಮಾಜಕ್ಕೆ ತಿಳುವಳಿಕೆ ಬರಬೇಕಾದದ್ದೇನು? ನಾವು ಸದಾಕಾಲ ಉಳಿಸಿಕೊಳ್ಳಬೇಕಾದ ನಿಷ್ಠೆ ಯಾವುದೋ ಅದಕ್ಕೆ ಕೊರತೆ ಬಾರದೆ ಮಿಕ್ಕಿದ್ದದ್ದನ್ನೆಲ್ಲ ಬಿಟ್ಟು ಕಳೆಯಬೇಕು. ಒಂದು ದೃಷ್ಟಿಯಿಂದ ನೋಡಿದರೆ ಮೋಹ ವಿವರ್ಜಿತನಲ್ಲದೇ ಇದ್ದವನಿಗೆ ಮಾಡುವುದಕ್ಕೆ ಸಾಧ್ಯವಾಗದೇ ಇದ್ದ ಕೆಲಸ ಅದು. ಈಗ ಕರ್ಣನನ್ನು ನಾವು ಬಹಳ ಕಡಿಮೆ ಕಾಣಬೇಕಾದದ್ದಿಲ್ಲ ಅಂತ ನನಗನ್ನಿಸ್ತದೆ. ಅವನಿಗೆ ಸಿಕ್ಕಿದಂತಹ ಅವಕಾಶಗಳು, ಅನುಕೂಲಗಳು. ಕೃಷ್ಣ ಬಂದು ಹೇಳ್ತಾನೆ, ಬಾ ನಿನಗೆ ಹಸ್ತಿನಾವತಿಯ ಸಾಮ್ರಾಜ್ಯ ಕೊಡ್ತೇನೆ ಹೇಳುವ ಕಾಲಕ್ಕೂ ಬಿಟ್ಟು ನಿತ್ತನಲ್ಲ ಅವ. ಯಾಕೆ ಬಿಟ್ಟು ನಿತ್ತ? ಅವ ಒಪ್ಪಿಕೊಂಡಂತಹ ಒಂದು ನಿಷ್ಠೆ. ಅರ್ಜುನ ವಿರೋಧ ಇರಬಹುದು, ಸುಯೋಧನ ಸ್ನೇಹ ಇರಬಹುದು, ಅದರಿಂದ ತನಗೆ ಅಧೋಗತಿಯೇ ಬರಲಿ, ತಾನು ಬಿಟ್ಟು ಹೋಗುವುದಿಲ್ಲ. ಅವನ ನಿಷ್ಠೆಗೆ ಮೆಚ್ಚಿ ನಾವು ಅವನನ್ನು ಒಂದು ಕ್ಷಣಕ್ಕೆ ಒಪ್ಪುತ್ತೇವೆ. ಆದರೆ ಅಲ್ಲದೇ ಇದ್ದ ನಿಷ್ಠೆಯನ್ನು ಆಚರಿಸಿದರೆ ಏನಾಗುತ್ತದೆ ಅನ್ನುವುದು ಕೊನೆಗೆ ಗೊತ್ತಾಗ್ತದೆ. ಹರಿಶ್ಚಂದ್ರನಿಗೆ ಕಳಕೊಂಡದ್ದೆಲ್ಲ ಬಂತು, ಕರ್ಣನಿಗಿದ್ದದ್ದೆಲ್ಲ ಹೋಯಿತು. ಕೊನೆಗೂ ಸಿಗುವ ಸಂದೇಶ ಇಬ್ಬರದ್ದು ನಿಷ್ಠೆ. ಹರಿಶ್ಚಂದ್ರನದ್ದು ನಿಷ್ಠೆ, ಕರ್ಣನದ್ದು ನಿಷ್ಠೆ. ಈ ವ್ಯತ್ಯಾಸವನ್ನು ತಿಳಿದು ಒಬ್ಬ ಕಲಾವಿದನಾದವ ತನ್ನ ಪಾತ್ರವನ್ನು ನಿರ್ವಹಣೆ ಮಾಡಬೇಕು ಅನ್ನೋದು ನನ್ನ ಒಬ್ಬ ಸಣ್ಣವನ ಅಭಿಪ್ರಾಯ. ಹಾಗೆ ಮಾಡಬೇಕು. ಕೇವಲ ಪುರಾಣದಿಂದಷ್ಟು ವಿಷಯ ತೆಕ್ಕೊಳ್ಳುವುದೋ, ಪ್ರಸಂಗದಿಂದಷ್ಟು ತೆಕ್ಕೊಳ್ಳುವುದೋ ಅದರ ಮಾತ್ರ ಸಮನ್ವಯ ಅಲ್ಲ, ಅದರದ್ದು ಮಾತ್ರ ಸಮನ್ವಯ ಅಲ್ಲ. ಪಾತ್ರಾಭಿವ್ಯಕ್ತಿಗೆ ಕೊರತೆ ಬಾರದ ಹಾಗೆಯೇ ಮುಂದುವರಿಯಬೇಕಾದದ್ದು ಬಹಳ ಪ್ರಧಾನ ಅಂತ ನನಗನ್ನಿಸ್ತದೆ. ಸಾಮಾನ್ಯವಾಗಿ ವಾದ ಅದು ಮಾತಿನ ಸಂಘರ್ಷದ ಕೂಟ ಅಷ್ಟೇ. ಯಾರೊಳಗೆ ವಾದ? ತಂದೆ ಮಗನಲ್ಲಿ ಮಾತುಕತೆ, ಸ್ವಾಮಿಯಲ್ಲಿ ಭೃತ್ಯನಲ್ಲಿ ಮಾತುಕತೆ, ಪರಸ್ಪರ ವಿರೋಧವಾದಂತಹ ಪಾತ್ರಗಳಲ್ಲಿ ಮಾತುಕತೆ. ಇದಕ್ಕೆಲ್ಲ ವ್ಯತ್ಯಾಸವೇ ಇಲ್ವೋ? ಎಲ್ಲ ವಾದವೇ ಮಾಡಬೇಕಾದದ್ದಲ್ಲ, ವಾದ ಗೆಲ್ಲಬೇಕಾದದ್ದಲ್ಲ. ಆಗಲೇ ಅಧ್ಯಕ್ಷರು ಹೇಳಿದ ಹಾಗೆ ಒಬ್ಬ ಪಾತ್ರಧಾರಿ ಸೋಲಿಸುವುದಕ್ಕಾಗಿ ವೇದಿಕೆ ಹತ್ತಬಾರದು, ಸೋತೆ ವೇದಿಕೆಗೆ ಹತ್ತಬೇಕು. ಯಾವ ಕಾಲಕ್ಕೂ ತಾನು ಸೋಲುವುದಕ್ಕೆ ಸಿದ್ಧ, ಆದರೆ ತಾನೊಪ್ಪಿದ ಪಾತ್ರ ಸೋಲಿಕ್ಕೆ ಬಿಡಬಾರ್ದು. ಅದು ಆಮೇಲಿನ ಪ್ರಶ್ನೆ. ಪಾತ್ರಧಾರಿ ಸೋಲ್ಲಿ. ಈಗ ನಾವು ಅನೇಕ ಕಡೆಗಳಲ್ಲಿ ಕಾಣ್ತೇವೆ ಇದರ ಕೊರತೆ. ಪಾತ್ರಧಾರಿ ಸೋಲುವುದಕ್ಕೆ ಯಾವ ಕಾರಣಕ್ಕೂ ಸಿದ್ಧನಾಗುವುದಿಲ್ಲ. ಪಾತ್ರ ಯಾವತ್ತೋ ಸತ್ತು ಹೋಗಿರ್ತದೆ, ಪಾತ್ರ ಸತ್ತಾಗಿರ್ತದೆ. ಪಾತ್ರಧಾರಿಯ ಗೆಲ್ಲುವುದಕ್ಕಾಗಿ ಹವಣಿಸಿದಂತಹ ಕಾಲದಲ್ಲಿ ಈಗ ಆಗುತ್ತಿರುವುದನ್ನು. ಈಗ ರಾವಣ ಅತಿಕಾಯ ಹೇಗೆ ಮಾತಾಡಬೇಕು, ಶುಂಭ ರಕ್ತ ಬೀಜ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಆ ಭಾವ ಏನಿರಬೇಕು, ಅಥವಾ ಭೀಷ್ಮ ಪರಶುರಾಮರು ಹೇಗೆ ಮಾತಾಡಬೇಕು. ಒಂದು ಹಂತದ ತನಕ ಗುರುಭಕ್ತಿಯನ್ನು ಒಪ್ಪಿಕೊಂಡೇ ಮುಂದಾಗಬೇಕಾದ ಅನಿವಾರ್ಯತೆ ಉಂಟು ಭೀಷ್ಮನ ಪಾತ್ರಕ್ಕೆ. ಇದು ಕೆಲವು ಸಲ ಏನಾಗ್ತದೆ, ಸಾಮಾನ್ಯವಾಗಿ ಭೀಷ್ಮ ಹೇಳುವವರು ದೊಡ್ಡ ಅರ್ಥಧಾರಿಗಳು, ಪರಶುರಾಮ ಹೇಳುವವರು ಅದಕ್ಕಿಂತ ಸಣ್ಣವರು. ಸಾಮಾನ್ಯ ಅದೇ ಅಂತಲ್ಲ, ಅನುಕೂಲಕ್ಕೆ ಬೇಕಾದಾಗ ಹೇಗಾಗ್ತದೆ. ಅಥವಾ ಭೀಷ್ಮ ಯಾರು ಅಂತ ಕರಪತ್ರದಲ್ಲಿ ಹೆಸರಾಕಿದಗಳು ಅವರು ದೊಡ್ಡ ಅರ್ಥಧಾರಿಗಳು ಅಂತ ಆ ಧ್ವನಿಯಿಂದ ಹೇಳಿದ್ದಲ್ಲ ನಾನು. ಸಾಮಾನ್ಯವಾಗಿ ಆದ್ಯಂತವಾಗಿ ನಿರ್ವಹಿಸಬೇಕಾದ ಪಾತ್ರ ಭೀಷ್ಮ, ಪರಶುರಾಮ ಕೊನೆಗೆ ಬರುವ ಪಾತ್ರವಾದ್ದರಿಂದ ಹಿರಿಯ ಅರ್ಥಧಾರಿಗಳು ಸಾಮಾನ್ಯವಾಗಿ ಭೀಷ್ಮ ಹೇಳೋದು, ಪರಶುರಾಮರು ಅದಕ್ಕಿಂತ ಆಮೇಲಿನವರು ಹೇಳೋದು ಕ್ರಮ. ಕೆಲವು ಸಲ ಆಚೀಚೆ ಆಗ್ತದೆ, ಅದು ಪ್ರಶ್ನೆ ಬೇರೆ. ಇದೇನಾಗ್ತದೆ, ಪರಶುರಾಮರಿಗೆ ಬೋಧನೆ ಮಾಡುವ ಭೀಷ್ಮನನ್ನು ನಾವು ಕಾಣ್ತೇವೆ, ಪರಶುರಾಮರಿಗೆ ಪಾಠ ಮಾಡೋದು. ಈ ಸಮನ್ವಯ ಬೇಕು. ತಾನು ಒಪ್ಪಿದ್ದು ಭೀಷ್ಮನ ಪಾತ್ರ, ಅಲ್ಲಿರುವುದು ಪರಶುರಾಮನ ಪಾತ್ರ, ಅಲ್ಲಿ ನಿವೇದನೆ ಮಾಡಿಕೊಡಬಹುದೇ ಹೊರತು ನಾನು ಬೋಧನೆ ಮಾಡಬಾರದು. ಇದಲ್ಲೂ ಪ್ರಧಾನವಾಗಿ ಬೇಕಾಗುವುದು. ಇನ್ನು ಪುರಾಣದಲ್ಲಿಯೂ ಪ್ರಸಂಗದಲ್ಲಿಯೂ ಮುಂದುವರಿಯುವಂತಹ ಕಾಲಕ್ಕೆ ಬರಬಹುದಾದಂತಹ ತೊಂದರೆಗಳು ವಾದದಲ್ಲಿ. ಇದನ್ನು ಸಾಮಾನ್ಯವಾಗಿ ವೇದಿಕೆಯಲ್ಲಿ ಅರ್ಥ ಹೇಳಿದ ಪ್ರತಿಯೊಬ್ಬ ಕಲಾವಿದರು ಅನುಭವಿಸಿದ್ದೆ. ಎಲ್ಲೆಲ್ಲಿವರೆಗೆ ವಿಪರೀತ ಬರ್ತದೆ ಕೇಳಿದರೆ, ಪುರಾಣಗಳಲ್ಲಿ ಇರುವುದು ಕೆಲವು ಸಲ ಪ್ರಸಂಗದಲ್ಲಿ ಇರುವುದಿಲ್ಲ, ಪ್ರಸಂಗದಲ್ಲಿರುವುದು ಪುರಾಣದಲ್ಲಿ ಇರುವುದಿಲ್ಲ, ವ್ಯತ್ಯಸ್ತವಾಗಿರುತ್ತದೆ. ಈಗ ಪ್ರಸಂಗದನ್ನೇ ಹಿಡಿದು ಮಾತಾಡಿಕೊಂಡು ಹೋಗುವಾಗ ಅದಕ್ಕೆ ವಿರೋಧವಾಗುವಾಗಿದ್ದದ್ದು ಪುರಾಣದಲ್ಲಿದೆ, ಅಥವಾ ಪುರಾಣಕ್ಕೆ ವಿರುದ್ಧವಾದ್ದು ಪ್ರಸಂಗದಲ್ಲಿದೆ. ಈಗ ಶೂರ್ಪಣಖೆಯ ಕರ್ಣನಾಸಾಚ್ಛೇದ ಪ್ರಕರಣ, ಅವಳು ಮಾಯಾರೂಪದಿಂದ ಹೋದಳು ಅಂತ ಪ್ರಸಂಗ. ರಾಮಾಯಣದಲ್ಲಿ ಇಲ್ಲ, ನಿಜ ರೂಪದಿಂದಲೇ ಹೋಗ್ತಾಳೆ.
ಪುರುಷಾತಿಕ್ರಮಣಕ್ಕೆ ಮುಂದಾಗುತ್ತಾಳೆ. ಆ ಕಾಲದಲ್ಲಿ ಅವಳ ಕರ್ಣನಾಸ ಛೇದ ಆಗುತ್ತದೆ. ಮತ್ತು ಎದೆ ಕತ್ತರಿಸುವುದು ಮತ್ತೊಂದು ಪ್ರತ್ಯೇಕ, ಅದು ಯಾವುದರಲ್ಲಿ ಇಲ್ಲದೆ ಇದ್ದದ್ದು ಯಕ್ಷಗಾನದಲ್ಲಿ ಬಂದದ್ದು. ಎಲ್ಲಿಯೋ ಕೇರಳದಲ್ಲಿ ಇತ್ತು ಅಂತ ನಮಗೆ ಕಥಕ್ಕಳ್ಳಿಯಲ್ಲೂ ರಾಮನಾಟ್ಯದಲ್ಲೂ ಇತ್ತು ಅಂತ ಒಂದು ಕೇಳಿಕೆ, ನಾನು ಅದನ್ನು ನೋಡಲಿಲ್ಲ. ಈಗ ಆಮೇಲಿನ ಪ್ರಸಂಗಗಳಲ್ಲಿ ಇದು ತರ್ಕಕ್ಕೆ ವಿಷಯ ಆಗುತ್ತದೆ. ರಾಮ ಮಾಡಿದವ ಹೇಳುವುದು ಅವಳು ಮೋಸ ಮಾಡಲಿಕ್ಕೆ ಬಂದದ್ದಲ್ವ, ರೂಪ ಮರೆಸಿ. ಇಲ್ಲ ಇಲ್ಲ, ಅವಳು ರೂಪ ಮರೆಸಿ ಹೋಗಲಿಲ್ಲ, ಅವಳು ನಿಜ ರೂಪದಿಂದಲೇ ಬಂದಳು ಅಂತ ನನಗೆ ಸುದ್ದಿ ಬಂದಿದೆ. ಈಗ ಈ ರಾಮ ಮಾಡಿದವ ಏನು ಮಾಡಬೇಕಪ್ಪ? ಈಗ ಪಂಚವಟಿಯಲ್ಲಿ ಮಾಯಶೂರ್ಪಣಕ್ಕೆ ಬಂದಾಗಿದೆ ಅಲ್ಲ, ಈಗ ಇಲ್ಲ ಅಂದರೆ ಹೇಗೆ? ಹಾಗಿದ್ರೆ ನೀನೀಗ ಯಾವ ಶೂರ್ಪಣಕ್ಕೆ ಕಥೆ ಹೇಳುವುದು ಅಂತಲೇ ಕೇಳಬೇಕಷ್ಟೆ ಅಲ್ಲ, ಕೇಳದೆ ಉಪಾಯ ಇಲ್ಲ, ಮತ್ತೆ ಮುಂದೆ ಹೋಗೋದು ಹೇಗೆ? ಹೀಗೆ ಮಾಡಬೇಕಷ್ಟೆ. ಸಮನ್ವಯತೆ ಇರಬೇಕು ಕಲಾವಿದರಲ್ಲಿ ಅನ್ನೋದು ಆ ಕಾರಣಕ್ಕೆ. ಈಗ ನಾವು ಎಷ್ಟನ್ನು ತಗೊಳ್ಬೇಕು. ಹೀಗೆ ಒಂದು ದಿವಸ ಮಾತನಾಡುವ ಜೋಶಿಯವರೇ ಒಂದು ಹೊರಗಿನಿಂದ ಒಂದು ಸಲಹೆ ನನ್ನಲ್ಲಿ ಹೇಳಿದರು. ಹೇಗೆ? ರಂಗದಲ್ಲಿ ಸಮನ್ವಯತೆ ಹೇಗಿರಬೇಕು. ಈಗ ಪುರಾಣದಲ್ಲಿರುವುದನ್ನು ಹೇಳಿದಾಗ ಪ್ರಸಂಗದಲ್ಲಿಲ್ಲ, ಒಪ್ಪಬೇಕು, ಒಪ್ಪಿಯೇ ಮುಂದೆ ಹೋಗಬೇಕು. ಅದನ್ನು ಬೇರೆ ಏನಾದರೂ ದಾರಿಯನ್ನು ಬಳಸಿಕೊಂಡು ಅದನ್ನು ನಿವಾರಿಸುವುದಕ್ಕೆ ಪ್ರಯತ್ನ ಮಾಡಲಿ ಪಾತ್ರಕ್ಕೆ ಅನುಗುಣವಾಗಿ. ಅಲ್ಲ, ಪುರಾಣದಲ್ಲಿಲ್ಲ, ಪ್ರಸಂಗದಲ್ಲಿ ಉಂಟು, ಎಲ್ಲಿಯೋ ಒಂದು ಪ್ರಸಂಗದಲ್ಲಿ. ಈಗ ಪ್ರಚಲಿತವಾಗಿರುವಂತಹ ಸುಭದ್ರಾರ್ಜುನ ಪ್ರಸಂಗ, ಶರಸೇತುಭಂಗ, ಇದು ಮಹಾಭಾರತದಲ್ಲಿಲ್ಲ. ಅದಕ್ಕೆ ಹಾಗೆ ಪ್ರತ್ಯೇಕ ಒಂದು ಕಾವ್ಯ ಇದೆ ಅಂತ DS ಶ್ರೀಧರರು ಹೇಳಿದರು, ಅದು ಬೇರೆ. ಹೌದಪ್ಪ, ಹಾಗೀಗ ಎಲ್ಲೆಲ್ಲಿಂದಲೂ ಓದಿ ಬಂದು ನಾವು ಅವರು ಪ್ರಸಂಗ ಬರೆದಿರ್ಬೋದು, ಅದಕ್ಕೆ ನಾವು ಅರ್ಥ ಹೇಳ್ತೇವೆ. ಇದರ ವ್ಯಾಪ್ತಿ ಎಷ್ಟು? ಆ ಪ್ರಸಂಗಕ್ಕೆ ಮಾತ್ರವೋ? ಅಲ್ಲ, ಮತ್ತಿನ ಪ್ರಸಂಗಗಳಲ್ಲಿ ಅದನ್ನು ವಿನಿಯೋಗ ಮಾಡಬೇಕೋ? ವಿನಿಯೋಗ ಮಾಡುವುದಾದರೆ ಸಮನ್ವಯ ಮಾಡುವುದು ಹೇಗೆ? ಇಲ್ಲಿ ಕಂಡಂತಹ ಹನುಮಂತನನ್ನು ಸೌಗಂಧಿಕ ಹರಣಕ್ಕೆ ಹೋಗೋ ಭೀಮ ನೋಡುವುದು ಹೇಗೆ? ಮತ್ತೆಲ್ಲಿಂದ ನೋಡುದು ಅವ? ಇಲ್ಲಿ ನೋಡಿ ಪರಿಚಯ ಆಗಿದೆ ಅಂತಾದರೆ, ಇಲ್ಲಿ ಅರ್ಜುನ ರಥಕ್ಕೆ ಬಾ ಅಂತ ಕೇಳಿದರೆ, ಭಾರತ ಹೇಳುತ್ತದೆ ಸೌಗಂಧಿಕ ಹರಣಕ್ಕೆ ಹೋಗುವಾಗ ಭೀಮನಿಗೆ ಹನುಮತ್ ದರ್ಶನವಾಗಿ ಅವ ಕೇಳಿಕೊಳ್ಳುವುದು, ತಮ್ಮನ ರಥಕ್ಕೆ ನೀನು ಕೇತನದಲ್ಲಿ ಬಂದು ಕುಳಿತುಕೊಳ್ಳಬೇಕು ಅಂತ. ಇಲ್ಲೇ ಕೃಷ್ಣ ಬಂದು ಒಡಂಬಡಿಕೆ ಮಾಡಿ ನೀನು ಅರ್ಜುನ ರಥದಲ್ಲಿ ಕುಳಿತುಕೊಳ್ಳಬೇಕು. ಈ ಪ್ರಸಂಗಕರ್ತ ಹೇಳುವಾಗ ಸರಿ ಹೇಳಲೇಬೇಕು, ಪ್ರಸಂಗ ಪಠ್ಯವ ನಮಗೆ ಪ್ರಧಾನ ಆಕಾರ ಸರಿ. ಈಗ ಬಾಕಿ ಪ್ರಸಂಗಗಳಿಗೆ ಏನು ಮಾಡಬೇಕು? ಈಗ ಯಾವನೋ ಒಬ್ಬ ಹೇಳ್ತಾನೆ ಹೇಳುವಾಗ, ಗೊತ್ತುಂಟು ನೀನು ಮೊನ್ನೆಯಲ್ಲಿ ಸಮುದ್ರದ ಬದಿಯಲ್ಲಿ ಬಾಣದ ಸೇತುವೆ ಕಟ್ತೇನೆ ಅಂತ ಹನುಮಂತನ ಹತ್ರ ಪಂಥ ಮಾಡಿ ನಿನ್ನಿಂದ ಆಗದೆ ಮತ್ತೆ ಕೃಷ್ಣ ಬಂದೆಲ್ಲ ಆದದ್ದಲ್ಲೋ, ನಿನಗೆ ಅದೆಲ್ಲಿಯೋ ಸುಳ್ಳುಗತೆ ಅದು, ನಾನು ಹೋಗಲೇ ಇಲ್ಲ ಅಂತಾನೆ. ಎಂತ ಮಾಡೋದು? ಈಗ ಏನು ಮಾಡಬೇಕು? ನಾವು ಯಕ್ಷಗಾನದಲ್ಲಿ ಅರ್ಥ ಹೇಳುವುದು ಹೌದಾದರೆ, ಯಾವುದೋ ಒಂದು ಪ್ರಸಂಗದಲ್ಲಿ ಬಂದ ಸಾಹಿತ್ಯವನ್ನಾದರೂ ಒಪ್ಪುವ ಔದಾರ್ಯ ನಮ್ಮಲ್ಲಿ ಬೇಕು, ಸಮನ್ವಯ. ಅದನ್ನು ಒಪ್ಪಿ ಮುಂದೆ ಹೋಗುವುದಕ್ಕೆ ಸಿದ್ಧ ಆಗಬೇಕು. ಭೀಷ್ಮ ವಿಜಯದಲ್ಲಿ ಈಗ ಅವರು ಹೇಳಿದರು, ಬ್ರಾಹ್ಮಣ ರಂಗ ಧರ್ಮಾನುಸಾರವಾಗಿ ಹಾಸ್ಯಕ್ಕೆ ಅವಕಾಶ ಬೇಕು ಅನ್ನುವುದಕ್ಕಾಗಿ ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿಗಳು ಬ್ರಾಹ್ಮಣರ ವೇಷವನ್ನು ರಂಗಸಲಕ್ಕೆ ತಂದಿರಬಹುದು. ಕೆಲವು ಸಲ ಈಗ ಏನಾಗ್ತದೆ ಕೇಳಿದರೆ, ಭೀಷ್ಮ ಪರಶುರಾಮರ ವಾದಕ್ಕೆ ಪ್ರಧಾನ ವಿಷಯವೇ ಬ್ರಾಹ್ಮಣ, ಮಿಕ್ಕುಳಿದದ್ದಿಲ್ಲ. ನೀನು ಹೋಗಿ ಹೋಗಿ ಆ ಮುದುಕ ಬ್ರಾಹ್ಮಣನ ಹತ್ರ, ಆಸೆಕೋರ ಬ್ರಾಹ್ಮಣನ ಹತ್ರ ಅಂಬೆಯನ್ನು ಕೊಟ್ಟು ಕಳಿಸಬಹುದಾ ಕೇಳೋದು ಪರಶುರಾಮ ಬಂದು. ಅವನು ಬ್ರಾಹ್ಮಣನೇ ಪರಶುರಾಮ, ಬ್ರಾಹ್ಮಣರ ಹತ್ರ ನೀನು ಕಳಿಸುವುದು ಕೇಳೋದು ಅವನು. ಇಲ್ಲಿಗ ಪರಶುರಾಮ ತನ್ನ ಬ್ರಾಹ್ಮಣ್ಯವನ್ನು ಕೊಂದ, ಬ್ರಾಹ್ಮಣ್ಯ ಇದ್ದವರನ್ನೂ ಕೊಂದ. ಹೀಗೇನು ಮಾಡಬೇಕು? ಹಾಗಿದ್ರೆ ಹೇಗೆ ಸಮನ್ವಯ, ಹೇಗೆ ಇದನ್ನು ಒಪ್ಪಿಕೊಳ್ಳಬಹುದು? ಕೆಲವು ಸಲ ಕಲಾವಿದರೊಳಗೂ ಸಮನ್ವಯ ಬೇಕಾಗುತ್ತದೆ. ಇದ್ರ ಕುಳಿತ ಕಲಾವಿದ ಯಾರು, ಅವನಲ್ಲಿ ಎಷ್ಟು ಮಾತನಾಡಬಹುದು, ಇದರ ಬಗ್ಗೆ ಒಂದು ತಿಳುವಳಿಕೆ ಬೇಕು. ಯಾಕಂದರೆ ಯಾವುದೇ ಒಂದು ರಂಗ ಪ್ರಕಾರದ ಪ್ರಧಾನ ಉದ್ದೇಶ ಒಬ್ಬನ ವಾಕ್ಚಾತುರ್ಯವನ್ನು ಪ್ರದರ್ಶಿಸುವುದಲ್ಲ, ಒಟ್ಟಂದದಲ್ಲಿ ಸಮಾಜಕ್ಕೊಂದು ಸಂದೇಶವನ್ನು ಕೊಡುವುದು. ಎಂತೆಂಥವರು ಮಾತಾಡಿದರೂ ಸರಿ, ಕೊನೆಗೆ ತೀರ್ಮಾನ ಆಗಬೇಕಾದದ್ದು ಒಳ್ಳೆಯದು ಗೆಲ್ತದೆ, ಕೆಟ್ಟದ್ದು ನಾಶ ಆಗುತ್ತದೆ ಅಂತ. ಅಷ್ಟಾಗುವಾಗ ಆಗಬೇಕು. ಅದಲ್ಲದೆ ಪಾತ್ರಧಾರಿಯೇ ಗೆಲ್ಲಬೇಕು ಅನ್ನುವಂತಹ ಉದ್ದೇಶದಿಂದ ಏನಾದರೂ ಕುತರ್ಕಗಳನ್ನು ಮಾಡಿದರೆ ಆಗ ಪಾತ್ರವೂ ಸಾಯುತ್ತದೆ, ಸಂದೇಶವೂ ನಷ್ಟ ಆಗುತ್ತದೆ. ಆದ್ದರಿಂದ ಅದು ಆಗದ ಹಾಗೆ ಸಮನ್ವಯ ಸಾಧಿಸಿಕೊಂಡು ಮುಂದೆ ಹೋಗಬೇಕು. ಪುರಾಣಾಂತರಗಳಲ್ಲಿ ಬರುವಂತಹ ಕಥೆಗಳಲ್ಲೆಲ್ಲ ಹೀಗಾಗ್ತದೆ. ಒಂದು ಸಲ ಸುದರ್ಶನ ವಿಜಯ ಪ್ರಸಂಗದಲ್ಲಿ ಹಾಗೆ ಆಯಿತು. ಸುದರ್ಶನನಿಗೆ ಪದ್ಯ ಉಂಟು, ಆಲದೆಲೆಯಲ್ಲಿ ಹಿಂದೆ ನೀನು ಪೌಡಿಸಿ ಮಧುಗೈಟವರು ನಾಳಿಕೋದ್ಭವನನ್ನು ಪೀಡಿಸಿ ಆ ಕಾಲದಲ್ಲಿ ನಿನ್ನಲ್ಲಿಗೆ ನಾನು ಬಂದೆ. ದೇವಿ ಮಾತ್ಮೆಯಲ್ಲಿ ಪ್ರಚಲಿತವಾಗಿ ಉಂಟು, ಆದಿಮಾಯಿಂದಲೇ ಸುದರ್ಶನ ಚಕ್ರ ವಿಷ್ಣುವಿಗೆ ಬರುವುದು ಅಂತ. ಅಷ್ಟು ಹೇಳಿದ ತಕ್ಷಣದಲ್ಲಿ ವಿಷ್ಣು ಹೇಳಿದ, ನೀನು ಆವತ್ತು ಬಂದದ್ದೇ ಅಲ್ಲ, ಇದು ವಿಶ್ವಕರ್ಮ ಮಾಡಿದ್ದು ನಿನ್ನನ್ನು, ಆಯ್ತಲ್ಲ, ನಿನ್ನನ್ನು ವಿಶ್ವಕರ್ಮ ಸಿದ್ಧ ಮಾಡಿ ನನಗೆ ಕೊಟ್ಟದ್ದು, ನೀನು ಆವತ್ತು ಬರಲೇ ಇಲ್ಲ ಅಂತ ಏನು ಹೇಳಪ್ಪ ಸುದರ್ಶನ. ಪ್ರಸಂಗದಲ್ಲಿ ಪದ್ಯ ಉಂಟಲ್ಲ,
ಅಂದರೆ ಒಟ್ಟು ಇದುರು ಪಾತ್ರವನ್ನು ಸೋಲಿಸುವುದೇ ಉದ್ದೇಶವಾಗಿ ಒಂದು ಸಮನ್ವಯ ಸಾಧಿಸುವುದಕ್ಕೆ ಸಾಧ್ಯವಾಗದೇ ಇದ್ದ ವಿಷಯಗಳನ್ನು ತಂದು ಹಾಕಿದರೆ ಅದು ಒಟ್ಟಂದದ ಸ್ವರೂಪವನ್ನು ಉಳಿಸಿಕೊಳ್ಳುವುದಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಸಮನ್ವಯವನ್ನು ಸಾಧಿಸುವಲ್ಲಿ ಅದನ್ನು ಗಮನಿಸಬೇಕು ಅಂತ ನನ್ನ ಅಪೇಕ್ಷೆ. ಕಲಾವಿದರ ಸಮನ್ವಯಕ್ಕಾದರೂ ಒಂದು ಮಿತಿ ಬೇಕಾಗ್ತದೆ. ಕೆಲವು ಸಲ ಔದಾರ್ಯವೂ ಅಪಾಯ ಆಗ್ತದೆ. ಬಹಳ ನಾವು ಬಿಟ್ಟರೆ ತಪ್ಪೇ ಹೇಳಿಕೊಂಡಿರ್ತಾರೆ ಅವರು. ಒಂದೆರಡು ಸಲ ಅದನ್ನು ಸರಿ ಮಾಡದೆ ಉಪಾಯ ಇಲ್ಲ. ಸರಿ ಮಾಡಿದರೆ ಇವನಿಗೆ ಅಪವಾದ ಬರ್ತದೆ, ಅವ ಯಾರನ್ನು ಬದುಕಲಿಕ್ಕೆ ಬಿಡುವುದಿಲ್ಲ, ಎಲ್ಲ ಹೊಡೆಯುತ್ತಾನೆ ಅಂತ. ಅಲ್ಲ, ಹೊಡೆಯುವುದು ಯಾಕೆ ಕೇಳಿದರೆ ಇಲ್ಲದಿದ್ದರೆ ಅಬದ್ಧ ಪ್ರಲಾಪವೇ ನಡೀತಾ ಇರ್ತದೆ. ಅದುವೇ ಅವರು ಸರಿ ಓದಿರುವುದಿಲ್ಲ, ಏನಾದರೂ ಬಂದಿಲ್ಲಿ ಹೇಳ್ತಾರೆ, ಅದನ್ನು ಕೇಳಿಕೊಂಡು ಇವ ಸುಮ್ಮಗುಳಿಬೇಕು. ಇವನ ಪಾತ್ರಕ್ಕೆ ಕೊರತೆ ಬಾರದೇ ಇದ್ದದ್ದಾದರೆ ಹೋಗಲಿಯಪ್ಪ, ಮುಂದೆ ಹೋಗಲಿ, ಮತ್ತೊಂದು ದಿವಸ ಬಿಡುವಿನಲ್ಲಿ ಕೇಳಿದರೆ ಹೇಳುವಂತ ಸುಮ್ಮನೆ ಕೊಡುವುದು. ಪಾತ್ರಕ್ಕೆ ಕೊರತೆ ಬರುವಾಗಿದ್ದದನ್ನು ಹೇಳಿದರೆ ಏನು ಮಾಡೋದು? ಆ ಕಾಲದಲ್ಲಿ ಸ್ವಲ್ಪ ನಿಷ್ಠೂರವಾಗಿ ವ್ಯವಹರಿಸಬೇಕಾಗ. ಹಾಗೆ ಸಮನ್ವಯದಲ್ಲಿಯೂ ಎಷ್ಟು ಬೇಕು ಅನ್ನೋ ಮಿತಿಯನ್ನು ಕಲಾವಿದ ತಿಳಿದಿರಬೇಕು. ಎಷ್ಟು ಅವನೊಂದಿಗೆ ಹೊಂದಾಣಿಕೆ ಮಾಡಬಹುದು, ಎಷ್ಟು ಪುರಾಣಾಂತರಗಳನ್ನೆಲ್ಲ ಹೊಂದಿಕೆ ಮಾಡಬೇಕು. ಪ್ರಸಂಗ ಸಾಹಿತ್ಯವನ್ನೇ ಪ್ರಧಾನವನ್ನಾಗಿ ಬಿತ್ತರಿಸುವಂತಹ ಕಾಲಕ್ಕೆ ಎಲ್ಲಿಗೂ ಕೊರತೆ ಬಾರದ ಹಾಗೆ ಒಂದು ಪಾತ್ರವನ್ನು ಚಿತ್ರಣ ಮಾಡಬೇಕು ಅಂತಾದರೆ ಕೇವಲ ಒಂದು ಪ್ರಸಂಗದ ಅಧ್ಯಯನ ಕಲಾವಿದನಿಗೆ ಸಾಕಾಗದು ಅಂತ ನನ್ನ ಅಭಿಪ್ರಾಯ. ಈಗ ಪುರಾಣೋಕ್ತವಾದಂತಹ ಪಾತ್ರಗಳಿಗೆ ಹಿನ್ನೆಲೆಯಾಗಿ ನಮಗೀಗ ಬಹಳ ಸುಲಭದಲ್ಲಿ ಸಿಗ್ತದೆ. ಭಾರತವೋ ರಾಮಾಯಣವೋ ಮೊದಲೆಲ್ಲ ಅದು ಲಭ್ಯ ಇರಲಿಲ್ಲ. ಆದ್ದರಿಂದ ಇರುವ ಲಭ್ಯತೆಯನ್ನು ವಿನಿಯೋಗಿಸಿಕೊಂಡು ಆ ಕುರಿತಾಗಿ ಒಂದು ಅಧ್ಯಯನವನ್ನು ಮಾಡಿದರೆ ಆದ್ಯಂತವಾಗಿ ಒಂದು ರಾವಣ ಅಂದರೆ ಏನು, ಒಬ್ಬ ರಾಮ ಅಂದರೆ ಹೇಗೆ, ಈಗ ರಾಮರಾವಣರ ಸಂಘರ್ಷದಲ್ಲಾದರೂ ಹೇಗೆ ವಿರೋಧಿಸಬೇಕು, ಎಷ್ಟು ವಿರೋಧಿಸಬೇಕು, ಇದನ್ನೆಲ್ಲ ತಿಳಿದುಕೊಂಡು ವ್ಯವಹರಿಸುವುದಕ್ಕೆ ಸ್ವಲ್ಪ ಅನುಕೂಲವಾದೀತು ಅಂತ ನನಗೆ ಅನ್ನಿಸ್ತದೆ. ನಮಸ್ಕಾರ. ಅನುಭವಿಸಿ ಆಡಿದ ಮಾತಿಗೆ ಮತ್ತೆ ಬೇರೆ ಏನು ಬೇಡ, ಹೇಳಬೇಕಾಗಿಲ್ಲ. ಸಮನ್ವಯ ಮಾಡುವಾಗ ಒಂದು ಅಪೇಕ್ಷೆ, ನನ್ನ ಅಪೇಕ್ಷೆ, ರಸಾತ್ಮಕವಾದ ಕಲೆಯಲ್ಲಿ ವಾದದ ಪ್ರಸಕ್ತಿ ಅದು ಎಷ್ಟು, ಹೇಗೆ, ಸಮನ್ವಯದ ದೃಷ್ಟಿಯಿಂದ ಇದನ್ನು ಸೇರಿಸಿ ಆಡಬೇಕು ಅಂತ ಕೇಳಿ. ಇಡೀ ಭಾರತೀಯ ಪರಂಪರೆಯಲ್ಲಿ ಅದಕ್ಕೊಂದು ಉದ್ದೇಶ ಏನು ಈ ಪರಂಪರೆಗೆ ಅಂತ ಕೇಳಿದರೆ ಸಮನ್ವಯ ಮಾಡುವುದೇ, ಬೇರೆ ಏನೂ ಇಲ್ಲ. ಕಲೆ ಎನ್ನುವುದು ಪ್ರಾರಂಭವಾದದ್ದೇ ಅದು ಸಮನ್ವಯ ಮಾಡುವುದಕ್ಕೆ. ಕಲೆ ಎನ್ನುವುದೇ ಸಮನ್ವಯ ಅಲ್ವಾ? ನೀವು ಇನ್ನೊಂದು ಪಾತ್ರ ಅಲ್ವಾ ಆಗೋದು? ನೀವಲ್ಲ, ನೀವು ಹಾಗೆಯೇ ಇದ್ದುಕೊಂಡು ನೀವು ಇನ್ನೊಂದು ಪಾತ್ರ ಆಗೋದು. ಅದು ಯಾವ ಪಾತ್ರವೂ ಆಗ್ಬೋದು, ಸ್ತ್ರೀ ಪಾತ್ರವೂ ಆಗ್ಬೋದು, ಯಾವ ಪಾತ್ರವೂ ಆಗ್ಬೋದು, ವಿರೋಧ ಪಾತ್ರವೂ ಆಗ್ಬೋದು, ಖಳಪಾತ್ರವೂ ಆಗ್ಬೋದು, ಯಾವ ಪಾತ್ರವೂ ಆಗಬಹುದು. ಅಲ್ಲಿ ನಿಮಗೆ ಸಮನ್ವಯ ಸಾಧ್ಯ ಇದೆ ಅಂತ ತೋರಿಸುವುದಕ್ಕೆ ಕಲೆ ಎನ್ನುವುದು ಹುಟ್ಟಿದೆ. ಆದ್ದರಿಂದ ಕಲೆ ಎನ್ನುವುದು ದೇವರನ್ನು ನಾವೇನು ಹೇಳುವುದು ಅಂದರೆ ಸರ್ವವ್ಯಾಪಿ ಅಂತ, ಭಾಳ ಮುಖ್ಯವಾಗಿರ್ತಕ್ಕ ಒಂದು ಗುಣ. ಸರ್ವವ್ಯಾಪಿ ಅಂದ್ರೇನು? ಸರ್ವ ಎಲ್ಲ ಕಡೆ ಇದ್ದಾನೆ ಹಾಗಲ್ಲ, ಅದು ಎಲ್ಲ ಕಡೆ ಇದ್ದಾನೆ ಅನ್ನೋದು ಪರ್ಯಾಯ ಪದ ಹಾಕಿದ ಕೂಡ ಅರ್ಥ ಆಯಿತು ಅಂತಲ್ಲ. ಸರ್ವವ್ಯಾಪಿ ಅಂತ ಕೇಳಿದರೆ ಎಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಭಾವಿಸ್ತೇವೋ ಅಲ್ಲಿಯೂ ಇದ್ದಾನೆ ಅಂತ. ಪರಸ್ಪರ ವಿರುದ್ಧವಾಗಿರತಕ್ಕ ಸಂಗತಿಗಳಲ್ಲಿಯೂ ಇಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಅರ್ಥದಲ್ಲಿ. ಆದರೆ ಅಲ್ಲಿಯೂ ಅವನಿದ್ದಾನೆ ಅಂತ ಹೇಳುವುದಕ್ಕೋಸ್ಕರ ಸರ್ವವ್ಯಾಪಿ ಅಂತ ಹೇಳುವುದು. ಕಲೆಗೂ ಅಷ್ಟೇ. ಇಡೀ ಭಾಷೆಯ ಉದ್ದೇಶ ಏನು? ಪರಸ್ಪರ ವಿರುದ್ಧವಾದ ಸಂಗತಿಗಳನ್ನು ಬೆಸೆಯುವುದು ಹೇಗೆ ಎನ್ನುವುದು ಭಾಷೆಯ ಉದ್ದೇಶ. ಭಾಷೆ ಇರುವುದು ಅದಕ್ಕೆ ಅದು ಒಳ್ಳೆಯದು ಮಾತಾಡ್ತದೆ, ಕೆಟ್ಟದ್ದು ಎಲ್ಲವೂ ಇದೆ ಭಾಷೆಯಲ್ಲಿ, ಎಲ್ಲವೂ ಇದೆ. ಭಾಷೆಯಲ್ಲಿ ಇಲ್ಲದೇ ಇದ್ದದ್ದೇ ಇಲ್ಲ. ಅಂದರೆ ಭಾಷೆಯಲ್ಲಿ ಅದು ಸಮನ್ವಿತವಾಗಿದೆ. ಅದನ್ನು ಎಲ್ಲಿ ಹೇಗೆ ಬಳಕೆ ಮಾಡಬೇಕೆನ್ನುವುದು ನಮ್ಮ ಕಾಮನ್ ಸೆನ್ಸ್ಗೆ ಬಿಟ್ಟದ್ದು. ಆ ಕಾಮನ್ ಸೆನ್ಸನ್ನು ಕೂಡ ಭಾಷೆಯೇ ನಮಗೆ ಕೊಡುವುದು. ಆದ್ದರಿಂದ ಇದು ಯಾವುದು, ನಾನು ವಾದ ವಾದವಾಗಿಯೂ ಇದ್ದು ರಸಾತ್ಮಕತೆಯನ್ನು ಬಿಡದೆ ಅದು ಹೊಂದಿಕೊಳ್ಳುವುದು ಹೇಗೆ ಅಂತ. ನುಡಿಕಟ್ಟು ಬದಲಾಗೋದು ಅಂತ ನಾನು ಹೇಳೋದು. ಅದನ್ನು ತರ್ಕದ ನುಡಿಕಟ್ಟೇ ಆದರೆ
ಅಲ್ಲಿ ಈ ಭಾಗ ಇಲ್ಲ, ಹೊಂದುವುದಿಲ್ಲ. ನೀವು ಹಿಡಿದದ್ದನ್ನು ನೀವು ಸಾಧಿಸುವುದಕ್ಕೆ ಹೊರಟ್ರೆ, ಭಾಷೆಯಲ್ಲಿ ನೀವು ಅದನ್ನು ಬಳಸುವಾಗ, ಈಗ ಒಂದು ದೃಷ್ಟಾಂತ, ವಾಜಶ್ರವಸ ಯಜ್ಞ ಮಾಡ್ತಾ ಇದ್ದ, ಅವನು ಬೇಡದಿದ್ದೆಲ್ಲ ಮಾಡ್ತಾ ಇದ್ದ. ಅಲ್ಲಿ ಏನು ಕೊಡಬಾರದ ದಾನ ಯೋಗ್ಯವಲ್ಲದ ದನಗಳನ್ನು ಕೊಡ್ತಾ ಇದ್ದ. ಸರಿ, ಆವಾಗ ನಚಿಕೇತ ಒಂದು ಅವನ ಹತ್ರ ಕೇಳ್ತಾನೆ. ಇವನು ಕೇಳುವುದಕ್ಕೇನು ಕಾರಣ ಅಂದರೆ ತಮ್ಮ ಶ್ರದ್ಧಾ ವಿವೇಶ ಅಂತ. ಶ್ರದ್ಧೆ ಎನ್ನುವುದು ಅವನಲ್ಲಿ ಒಳ ಹೊಕ್ಕಿತ್ತು ಅಂತ. ದಯಮಾಡಿ ಅದಕ್ಕೆ ಅಂಡರ್ಲೈನ್ ಮಾಡಿ, ಆವಿವೇಶ ಅಂತ. ಆವೇಶ ಎನ್ನುವುದು ಕಲೆಯ ಜಾಗ. ಹಿಂದಿನವನಲ್ಲ ಅವನು. ಶ್ರದ್ಧೆ ಎನ್ನುವುದು ಆವೇಶ ಅವನಲ್ಲಿ ಆಗುವುದಕ್ಕಿಂತ ಮುಂಚೆ ಏನಾಗಿದ್ದ ಅದಲ್ಲ ಅವನು. ಆವೇಶ ಆಗಿದೆ ಅವನಿಗೆ. ಅವನೇನು ಕೇಳ್ತಾನೆ? ಕಸ್ಮೈ ಮಂ ದಾಸ್ಯಸಿ, ನನ್ನನ್ನು ಯಾರಿಗೆ ಕೊಡ್ತೀವಿ? ಈ ಮಾತಿಗೆ ತಾರ್ಕಿಕವಾಗಿ ಅರ್ಥ ಇಲ್ಲ. ನನ್ನನ್ನು ಯಾರಿಗೆ ಕೊಡ್ತೀನಿ? ಕೊಡಬಾರದ ದಾನ ಯೋಗ್ಯವಲ್ಲದ ದನಗಳನ್ನು ಕೊಡ್ತಾ ಇದ್ದಾನೆ. ಇದು ತಪ್ಪು ಅಂತ ಯಾರೂ ಕೂಡ, ಎಲ್ಲ ಗೊತ್ತಿದ್ದವರು ಕೂಡ, ವಾದಪಟುಗಳು ಕೂಡ, ಧರ್ಮಶಾಸ್ತ್ರ ಪಂಡಿತರು ಯಾರೂ ಹೇಳಬಹುದಾಗಿತ್ತು, ಯಾರೂ ಹೇಳಲಿಲ್ಲ. ಇವನಿಗೆ ಗೊತ್ತಾಯಿತು, ಇವನಲ್ಲಿ ಶ್ರದ್ಧೆ ಉಂಟಾಯಿತು, ಆವೇಶ ಉಂಟಾಯಿತು. ಇವನಿಗೆ ಆವೇಶ ಬಂದಾಗ ನುಡಿಕಟ್ಟು ಬದಲಾಗ್ತದೆ. ಅದು ರಸ. ಅದು ತರ್ಕಕ್ಕೆ ಗೊತ್ತಾಗ್ತದೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ತಾರ್ಕಿಕರಾದವರು ಕೂಡ ಬದಲಾಗಬಾರದು ಅಂತ ಇಲ್ಲ. ಆದರೆ ತರ್ಕದಲ್ಲಿಯೇ ಇದ್ದಾಗ ಆ ಮಾತು ಅರ್ಥ ಆಗೋದಿಲ್ಲ. ನನ್ನನ್ನು ಯಾರಿಗೆ ಕೊಡ್ತೀ ಅಂತ ಕೇಳಿದರೆ ಏನು ಹೇಳಬೇಕು ಅದಕ್ಕೆ? ನಿನ್ನ ಪತನ ನಾನು ನೋಡಲಾರೆ ಅಂತ ಅರ್ಥ. ನಿನ್ನ ಅಧಪತನವನ್ನು ನಾನು ನೋಡಲಾರೆ, ನನ್ನನ್ನು ಯಾರಿಗೆ ಕೊಡ್ತೀನಿ ನೀನು ಅಂತ ಕೇಳಿದರೆ ನಿನಗೋಸ್ಕರ ಯಾವ ತ್ಯಾಗಕ್ಕೂ ನಾನು ಸಿದ್ಧ ಅಂತ ಅರ್ಥ. ಇದನ್ನು ಓಪನ್ ಆಗಿ ಎಲ್ಲ ಹೇಳೋದು. ನನ್ನನ್ನು ಯಾರಿಗೆ ಕೊಡ್ತೀನಿ ಅಂತ ಏನೋ ಮಾತಿನಲ್ಲಿ ಇಷ್ಟೆಲ್ಲ ಇದೆ. ಆವೇಶ ಬಂದಾಗ, ಪಾತ್ರದ ಆವೇಶ ಬಂದಾಗ ನುಡಿಕಟ್ಟು ಬದಲಾಗ್ತದೆ. ಹಿಂದಿನ ನುಡಿಕಟ್ಟಿನಲ್ಲಿಯೇ ಮಾತನಾಡಿದರೆ ಬಹಳ ಪ್ರಜ್ಞಾಪೂರ್ವಕವಾಗಿ ನಾವು ಮಾತಾಡೋದು. ಬಹಳ ಪ್ರಜ್ಞಾಪೂರ್ವಕವಾಗಿ ಮಾತಾಡುವಾಗ ಕಲೆಯ ಅಂಶ ತರ್ಕದ ಕಡೆಗೆ ಹೋಗ್ತದೆ, ಕನ್ವಿನ್ಸ್ ಮಾಡುವ ಕಡೆಗೆ ಹೋಗ್ತದೆ, ಸಿದ್ಧಾಂತ ಮಾಡುವ ಕಡೆಗೆ ಹೋಗ್ತದೆ. ಅರಳಿಸುವ ಕಡೆಗೆ ಹೋಗುವುದಿಲ್ಲ. ಮನಸ್ಸು ಅರಳಿಸುವ ಕಡೆಗೆ ಹೋಗುವುದಿಲ್ಲ. ಅರಳಿಸುವ ಕಡೆಗೆ ಹೋಗಬೇಕಾದ್ರೆ ನುಡಿಕಟ್ಟು ಬದಲಾಗಬೇಕು. ಬಹಳ ಹಿಂದಿನ ಬೃಹದಾರಣ್ಯಕ್ಕೂ ಅತ್ಯಂತ ಪ್ರಾಚೀನ ಉಪನಿಷತ್ತಿನಲ್ಲಿ ಒಂದಿದೆ. ಅದು ಕಲಾವಿದರಿಗೆ ಭಾಳ ಹತ್ತಿರ ಇದೆ. ಅದು ಒಬ್ಬ ಹೇಳ್ತಾನೆ, ನಾನು ಪತಂಜಲ ಕಾಪ್ಯನ ಮನೆಯಲ್ಲಿ ನಾವೆಲ್ಲ ಅಧ್ಯಯನ ಮಾಡ್ತಾ ಇದ್ದೆವು, ಅವನ ಹೆಂಡತಿಗೆ ಗಂಧರ್ವ ಹಿಡಿದಿದ್ದ ಅಂತ. ಗಂಧರ್ವ ಗ್ರಹೀತ, ಅವನ ಹೆಂಡತಿಗೆ ಗಂಧರ್ವ ಹಿಡಿದಿದ್ದ. ಗಂಧರ್ವ ಅನ್ನೋದು ಅಂಡರ್ಲೈನ್ ಮಾಡಿ, ಗಂಧರ್ವನೂ ಆಗ್ಬೋದು, ಯಕ್ಷನೂ ಆಗ್ಬೋದು. ಗಂಧರ್ವ ಹಿಡಿದಾಗ ಅವನ ನೀನು ಯಾರು ಅಂತ ಕೇಳಿದರು. ಹೆಂಡತಿಯನ್ನಲ್ಲ, ಹಿಡಿದವನನ್ನು ನೀನು ಯಾರು ಅಂತ ಕೇಳಿದರು. ಅವ ಹೇಳಿದ, ಕಬಂಧ ಅಥರ್ವಣ. ನೀನು ಯಾಕೆ ಬಂದದ್ದು? ನನಗೊಂದು ಪ್ರಶ್ನೆ ಇದೆ. ಏನು ಪ್ರಶ್ನೆ? ಈ ಲೋಕವನ್ನು, ಪರಲೋಕವನ್ನು, ಎಲ್ಲ ಭೂತಗಳನ್ನು ಸಮನ್ವಯಗೊಳಿಸತಕ್ಕ ಒಂದು ಸೂತ್ರ ಇದೆ, ಅದು ನಿಮಗೆ ಗೊತ್ತಿದೆಯೇ ಅಂತ ಕೇಳುವುದಕ್ಕೆ ಬಂದದ್ದು ನಾನು ಅಂತ. ಹೆಂಡತಿ ಇದನ್ನು ಕೇಳೋದಕ್ಕೆ ಸಾಧ್ಯ ಇಲ್ಲ. ಬಂದವ ಗಂಡಸು, ಗಂಧರ್ವ ಅವನು ಗಂಡಸು, ಅವನು ಸ್ತ್ರೀ ಪಾತ್ರ, ಅವನು ಒಂದು ಸ್ತ್ರೀಯ ಮೈಯಲ್ಲಿದ್ದಾನೆ. ಅವನು ಇದನ್ನು ಬಹಳ ಪ್ರಾಚೀನವಾದ ಉಪನಿಷತ್ತು. ಆವೇಶ ಬಾರದೆ ಹೀಗೆ ಕೇಳಿಕ್ಕಾಗುವುದಿಲ್ಲ. ಸ್ವಾಭಾವಿಕವಾಗಿದ್ದಾಗ ಹೀಗೆ ಕೇಳಿಕ್ಕಾಗುವುದಿಲ್ಲ. ಅವನು ಕೇಳಲೇಬೇಕಾಗಿದ್ದದ್ದನ್ನು ಕೇಳಬೇಕಾದ್ರೆ, ಅಥವಾ ಅವನಿಗೆ ಕೇಳುವ ಕಾಲಕ್ಕೆ ಒಂದು ಆವೇಶ ಬಂದೇ ಬರ್ತದೆ. ಆವೇಶವನ್ನು ನಾವು ಕಲೆ ಅಂತ ಹೇಳೋದು. ಆ ಆವೇಶ ಉಂಟಲ್ಲ, ಅದು ತನ್ನ ವ್ಯಕ್ತಿತ್ವದಲ್ಲಿ ಇನ್ನೊಂದನ್ನು ಪರಿಗ್ರಹಿಸತಕ್ಕ ಆವೇಶ, ಅದನ್ನು ನಂಬುವ ಆವೇಶ. ಏನೋ ಬಂದಿದೆ, ಏನೋ ಮಾಡಿ ಹೋಗುವ ಅಲ್ಲ, ಅದು ಆವೇಶವೇ. ನಾನು ಅದೇ ಎನ್ನುವ ಭಾವ. ಇದು ಬಾರದೆ ಸಮನ್ವಯದ. ಅವನು ಕೇಳಿದ್ದು ಯಾವುದು ಅಂದರೆ, ನನಗೆ ಇಂಥದ್ದು ಬೇಕಾಗಿದೆ ಅಂಥದ್ದು ಅಲ್ಲವೇ ಅಲ್ಲ. ಸಮನ್ವಯದ ಸೂತ್ರ ನಿಮಗೆ ಗೊತ್ತುಂಟು ಅಂತ ಕೇಳಬೇಕಾ? ಅದೇ ಒಂದು ಸಮನ್ವಯ. ಒಂದು ಸ್ತ್ರೀಯ ಮೈಯಲ್ಲಿ ಅವನು ಹೊಕ್ಕು ಬಂದು ಅವನು ಇದನ್ನು ಕೇಳ್ತಾ ಇದ್ದಾನಲ್ಲ, ಅದೇ ಒಂದು ಸಮನ್ವಯ. ಬಹಳ ವಿಚಿತ್ರವಾಗಿರ್ತಕ್ಕ ಈ ವಿಷಯ ನಿಮಗೆ ಗೊತ್ತುಂಟ? ಅವಾಗ ಇವನು ಹೇಳ್ತಾನೆ, ಪತಂಜಲ ಕಾಪ್ಯ ಹೇಳ್ತಾನೆ, ಭಗವನ್ ಅಂತ. ಇಲ್ಲ, ನಮಗೆ ಅದು ಗೊತ್ತಿಲ್ಲ.
ಇನ್ನೊಂದು ಕೇಳ್ತೇನೆ, ಈ ಲೋಕ ಮತ್ತು ಪರಲೋಕ ದಲ್ಲಿ ಅಂತರ್ಯಾಮಿಯಾಗಿರತಕ್ಕ ಒಂದು ಸಂಗತಿ ಇದೆ. ಸೂತ್ರದ ವಿಷಯ ಬಿಡುವ, ಅಂತರ್ಯಾಮಿಯಾಗಿರ್ತಕ್ಕ ಒಂದು ಸಂಗತಿ ಇದೆ, ಅದು ಗೊತ್ತೇನು ಅಂತ ಕೇಳಿದೆ. ಸೂತ್ರವೇ ಗೊತ್ತಿಲ್ಲ, ಮತ್ತು ಅಂತರ್ಯಾಮಿ ಮತ್ತೆ ಅವಾಗ ಹೇಳೋದು ಗೊತ್ತಿದೆಯೋ ನಿನಗೆ ಅಂತ. ಇದು ಗೊತ್ತಾದರೆ ಅಂತರ್ಯಾಮಿ, ಈ ಅಂತರ್ಯಾಮಿ ಎನ್ನುವ ಪದ ಕಲಾವಿದರಿಗೆ ಅರ್ಥವಾದ ಹಾಗೆ. ನಾನು ಬೇರೆ ಹೇಳುವುದೇ ಇಲ್ಲ, ನಿಮಗೆ ಅದು ಅರ್ಥ ಆಗೋದು. ಒಂದು ವೇಷ ಹಾಕಿದ, ಎಂಥದ್ದು ವೇಷ ಬಣ್ಣ ಹಾಕಿದ, ಆಹಾರ ಎಲ್ಲ ಮಾಡಿದ, ಬರ್ತಾನೆ. ಅವನೊಳಗೆ ಅವನು ಅಂತರ್ಯಾಮಿ, ಅವನೊಳಗೆ ಅಂತರ್ಯಾಮಿಯಾಗಿದ್ದಾನೆ. ಇದು ಅರ್ಥ ಆಗಬೇಕು. ಇದು ಅರ್ಥ ಆಗೋದಕ್ಕೋಸ್ಕರ ಕಲೆಯ ಮಾಧ್ಯಮವನ್ನು, ಕಲೆಗೆ ಆಧ್ಯಾತ್ಮಕ್ಕೆ ಬಹಳ ಹತ್ತಿರ ಇದೆ. ದೇವರು ಅವತಾರ ತಾಳಿದ ಅಂದರೆ ಅವನು ಕಲಾವಿದನಾದ ಅಂತ. ಏನು ಲೋಕದಲ್ಲಿ ಕಾಣತಕ್ಕ ಈ ಎಲ್ಲ ಅನುಭವಗಳೆಲ್ಲ ಉಂಟಲ್ಲ, ಇದು ಅವನು ಅವತರಿಸದೆ, ಅವತರಣ ಎನ್ನುವುದರ ಪದದ ಅರ್ಥ ಮೇಲಿನಿಂದ ಕೆಳಗಿಳಿಯುವುದು ಅಂತ. ಇದನ್ನೇ ಜ್ಞಾನೇಶ್ವರಲ್ಲಿ ಹೇಳಿದ್ದು. ಮೊದಲು ಕಳಶ, ಆಮೇಲೆ ನೀವೆಲ್ಲ ಅದನ್ನು ಕಟ್ಟುವುದು, ಇಟ್ಟಿಗೆ ಪ್ರಕಾರ ಕಟ್ಟುವುದು ಉಂಟಲ್ಲ, ಅದೆಲ್ಲ ಮತ್ತೆ ಅವನು ಇಳಿದು ಬಂದ ಮೇಲೆ ಅವನಲ್ಲಿಂದ ಬಂದ ಅಂತ. ಅವತರಿಸುವುದು ಈ ಕಾರಣಕ್ಕೆ. ಏನು, ಲೋಕಾನುಭವವನ್ನು ನಾನಾಗಿ ಇದ್ದುಕೊಂಡು ಲೋಕದ ಅನುಭವವನ್ನು ಪಡೀಬೇಕು. ಇದು ಸಮನ್ವಯ ಆಗುವುದಕ್ಕೆ ಬೇಕಾದ ಒಂದು ಸಿದ್ಧತೆ. ತಾನು ಬೇರೆಯೇ ಆಗಿರತಕ್ಕ ಒಂದು ಸ್ಥಿತಿ ಇದೆ. ಆದರೆ ತಾನು ಪಡೆದುಕೊಳ್ಳಬೇಕಾದ ಲೋಕಾನುಭವ, ಸಾಂಸಾರಿಕವಾದದ್ದು, ಇದು ಎಲ್ಲವೂ ಇದೆ. ಇದನ್ನು ಪಡೆದುಕೊಂಡಾಗ ಮಾತ್ರ ಅದನ್ನು ಸಮನ್ವಯ ಮಾಡುವುದಕ್ಕೆ ಸಾಧ್ಯ. ಈಗ ನೋಡಿ, ಅಪೌರುಷೇಯವಾದ ವೇದಕ್ಕೆ ಅದು ಯಾರು ಮಾಡಿದ್ದಲ್ಲ, ಯಾರು ಸರಿ ಒಪ್ಪುವ, ನೀವು ಆಗ ಹೇಳಿದಾಗೆ ಅದನ್ನು ಒಪ್ಪುವ, ವಾದಕ್ಕೆ ಒಪ್ಪುವ, ಯಾರೂ ಮಾಡಿದ್ದಲ್ಲದ ಒಂದು ವೇದಕ್ಕೆ ಈ ಒಂದು ಆಲೋಚನೆ ಬರುವುದಾಗಿದ್ದರೆ ಅದರ ಮುಂದಿನ ಹೆಜ್ಜೆ ಯಾವುದು? ಯಾರಾದರೂ ಒಬ್ಬ ಬಂದು ವೇದದಲ್ಲಿರುವುದು ನನ್ನ ಸ್ವಾನುಭವ ಅಂತ ಹೇಳಬೇಕು. ಅಂದರೆ ಒಂದು ಪಾತ್ರವನ್ನು ಅದು ಬಯಸ್ತದೆ. ಅದಕ್ಕೆ ಯಾವ ಪಾತ್ರವೂ ಇಲ್ಲ, ಅದು ಪಾತ್ರಾತೀತ. ಆದರೆ ಅದು ಇನ್ನೊಂದನ್ನು ಬಯಸುವುದಾಗಿದ್ದರೆ ಅದು ಬಯಸುವುದು ತನ್ನ ವೇದಗಳಲ್ಲಿ ಇರುವುದು ನನ್ನದೇ ಅನುಭವ ಅಂತ ಹೇಳತಕ್ಕ ಒಂದು ಪಾತ್ರವನ್ನು ಅಪೌರುಷೇಯವಾದದ್ದು ಬಯಸ್ತದೆ. ಆದ್ದರಿಂದ ಕೃಷ್ಣ ಬಂದು ಹೇಳಿದ. ಅವನೇನು ಹೇಳಿದ ಅಂದರೆ ವೇದ ಇಷ್ಟ ಸರ್ವೈ ಅಹಮೇವ ವೇದ್ಯ ಅಂತ ಹೇಳಿದ. ವೇದಗಳಲ್ಲಿ ಇರುವುದೆಲ್ಲ ನನ್ನದೇ ಕಥೆ ಅಂತ. ಧೈರ್ಯ ನೋಡಿ, ವೇದಗಳಲ್ಲಿ ಅಷ್ಟು ಮಾತ್ರ ಅಲ್ಲ, ಪಾತ್ರವನ್ನು ಯಾಕೆ ಅದು ಬಯಸ್ತದೆ ಅಂತ ಕೇಳಿದರೆ ವೇದಗಳಿಗೆ ತಪ್ಪು ಅರ್ಥ ಆಗಿದೆ. ವೇದ ತಾನಾಗಿ ಏನೂ ಮಾಡಲಾರದು, ಅದು ಸುಮ್ಮನೆ ಇದೆ. ಆದರೆ ತಪ್ಪು ಅರ್ಥ ಆಗಬಾರದು ಅಂತ ಇಲ್ಲ. ತಪ್ಪು ಅರ್ಥ ಆದಾಗ ಇದು ತಪ್ಪು ಅರ್ಥ ನೀವು ಮಾಡ್ತಾ ಇರುವುದು, ಇದು ನಿಜವಾದ ಅರ್ಥ ಅಂತ ಒಬ್ಬ ಮನುಷ್ಯ ಬಂದು ಹೇಳಬೇಕು, ಒಂದು ಪಾತ್ರ ಬಂದು ಹೇಳಬೇಕು, ವೇದ ಖಂಡನೆ ಮಾಡಬೇಕು. ಗೀತೆಯಲ್ಲಿದೆ, ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವ ಅರ್ಜುನ ಅಂತ ಇದೆ. ಯಾರಿಗೂ ಅರ್ಥ ಆಗಿಲ್ಲ, ನನಗೆ ಅರ್ಥ ಆಗಿದೆ ಅಂತಲ್ಲ ಹೇಳಿದ್ದು. ಅಂದರೆ ಅದು ಅರ್ಥ ಆಗಲಿಕ್ಕೆ ಕಷ್ಟ ಇದೆ. ತ್ರೈಗುಣ್ಯ ವಿಷಯ ವೇದ, ಪ್ರಕೃತಿ ಸಂಬಂಧ, ತತ್ವರದ್ದು ಸಂವಚನ, ಈ ಆಟವನ್ನೆಲ್ಲ ವೇದಗಳ ಅರ್ಥ ಅಂತ ನೀವು ಹೇಳಿದ್ದೀರಿ. ಅಲ್ಲ ಅಂತಲ್ಲ, ಬಹಳ ಸ್ವಾರಸ್ಯದ ವಿಷಯ ಏನಂತ ಅದು ಕರ್ಮಕಾಂಡ, ಭೋಗ. ಇದು ವೇದದ ಅರ್ಥ ಅಲ್ಲ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ವೇದವು ಭೋಗಾನುಭವ ಮಾಡಿಕೊಳ್ಳಬೇಡಿ ಅಂತ ಹೇಳುವ ಸಾಧ್ಯತೆಯೇ ಇಲ್ಲ. ಹೇಳಿದರೆ ಕೇಳುವವರೂ ಇಲ್ಲ, ಅದು ಸಾಧ್ಯತೆಯೇ ಇಲ್ಲ ಅದು. ಆದರೆ ವೇದದ ನಿಜವಾದ ಅರ್ಥ ಬೇರೆ ಇದೆ ಅಂತ. ಇದು ಮೇಲ್ನೋಟಕ್ಕೆ ಕಾಣತಕ್ಕ ಅರ್ಥ. ಆದ್ದರಿಂದ ಅದನ್ನು ಹೇಳಬೇಕಾಗಿದ್ದರೆ ಒಂದು ಪಾತ್ರ ಬಂದು ಹೇಳಬೇಕು, ಅವನು ಸಮನ್ವಯ ಮಾಡುವ ರೀತಿ ಇದು. ಕೃಷ್ಣ ಹೇಳಿದರೆ ವೇದ ನಿಂದೆಯನ್ನು ಮಾಡಿದ, ತಪ್ಪುಬಿಡಿ ಅಸರಣರು, ವೇದ ನಿಂದೆಯನ್ನು ಮಾಡಿದ ಮೊದಲ ಅವತಾರ ಕೃಷ್ಣ, ಎರಡನೇ ಅವತಾರ ಬುದ್ಧ. ಯಾಕೆ ಮಾಡಿದ ಅಂತ ಹೀಗೆ ವೇದದಲ್ಲಿರುವುದು ನನ್ನದೇ ಕಥೆ, ನನ್ನ ಸ್ವಾನುಭವ ಆದದ್ದರಿಂದ
ತಪ್ಪು ಅರ್ಥವನ್ನು ನಾನು ನಿರಾಕರಣೆ ಮಾಡ್ತೇನೆ, ಇದಲ್ಲ ವೇದದ ಅರ್ಥ. ಹೀಗೆ ಬೆಳೆಯುವುದು ಯಾವುದು? ನಾಗರಿಕತೆ, ಮನಸ್ಸಿನ ವಿಕಾಸ ಆಗುವುದು ಹೀಗೆ. ಈ ವಿಕಾಸದಲ್ಲಿ ಖಂಡನೆ ಮಂಡನೆಗಳಲ್ಲಿ ಒಂದು ಸಮನ್ವಯ ಸೂತ್ರ ಇದೆ. ಅದನ್ನು ಮರಿಬಾರದು ಅಂತ ಹೇಳುವುದಕ್ಕೆ ಕೃಷ್ಣನ ಒಂದು ಮಾತೇ ಇದೆ. ಏನಂದರೆ, ಎಲ್ಲವನ್ನು ನನ್ನಲ್ಲಿ ಪೂರ್ಣಿಸಲ್ಪಟ್ಟಿದೆ, ಪ್ರತಿಯೊಂದು ಕೂಡ ನಾನು ಸೂತ್ರ ಉಂಟಲ್ಲ, ಸೂತ್ರೇ ಮಣಿಗಣ ಇವ, ಎಲ್ಲವೂ ನನ್ನಲ್ಲಿ ಪೂರ್ಣಿಸಲ್ಪಟ್ಟಿದೆ. ದೇವರನ್ನು ನಾವು ಕಾಣುವುದು ಹೇಗೆ ಅಂದರೆ ಒಂದು ಸಮನ್ವಯ ಸೂತ್ರವಾಗಿ. ಇದನ್ನು ನೆನಪಿಟ್ಟುಕೊಂಡರೆ ದೇವರಲ್ಲಿ ವಿರೋಧವೂ ಮಾಡ್ಬೋದು, ಮಾಡದೆಯೂ ಇರ್ಬೋದು. ನಿನ್ನ ತಳ್ಳಿಯೇ ಬೇಡ, ನನಗೆ ನಾನೇ ಸಾಕು ಅಂತ ಹೇಳ್ಬೋದು. ಏನು ಹೇಳಿದರೂ ಅವನು ಸರ್ವವ್ಯಾಪಿ. ಹೇಳುವುದನ್ನು ಪ್ರಾಮಾಣಿಕವಾಗಿ ಮತ್ತು ಉತ್ಕಟವಾಗಿ ನಿಮ್ಮ ಎಲ್ಲ ಕಲೆಯ ಅನುಭವವನ್ನು ಧಾರೆ ಎರೆದು ನೀವು ಹೇಳಿದರೆ ಗೆದ್ರಿ. ಏನು ಹೇಳ್ತೀರಿ ಅಂತಲ್ಲ, ಯಾರನ್ನು ಕುರಿತು ಹೇಳ್ತೀರಿ ಅಂತ, ಯಾರ ಹತ್ರ ಮಾತಾಡ್ತೀರಿ ಅಂತ. ನಿಮ್ಮೊಳಗಿರುವ ದೇವರ ಹತ್ರ ನೀವು ಮಾತಾಡಿದರೆ ಏನು ಮಾತಾಡಿದರೆ ಏನು, ಬೇರೆಯವ್ರ ಹತ್ರ ಮಾತಾಡಲಿಕ್ಕೆ ಆಗೋದಿಲ್ಲ, ದಾಕ್ಷಿಣ್ಯ ಆಗ್ತದೆ. ದೇವರ ಹತ್ರ ದಾಕ್ಷಿಣ್ಯ ಇಲ್ಲ, ನಿಜವಾಗಿ ಮಾತಾಡ್ಬೋದು. ಆದ್ದರಿಂದ ಭಾಷೆಯಲ್ಲಿ ಭಕ್ತಿ ಎನ್ನುವ ಇದು ಪ್ರಸ್ಥಾನ ಬೆಳೆದಾಗ ಭಕ್ತರೆಲ್ಲರೂ ಲೋಕದೊಟ್ಟಿಗೆ ಮಾತಾಡಿದ್ದಲ್ಲ, ಅವರ ದೇವರೊಟ್ಟಿಗೆ ಮಾತಾಡಿ. ಅಕ್ಕ ಮಹಾದೇವಿ ಮಾತಾಡಿದ್ದ ಯಾರ ಹತ್ರ? ಚನ್ನಮಾರುತಿ ಮಲ್ಲಿಕಾರ್ಜುನನ ಹತ್ರ. ಪುರಂದರದಾಸರು ಮಾತಾಡಿದ್ದ ಯಾರ ಹತ್ರ? ಪುರಂದರ ವಿಠಲನ ಹತ್ರ. ಏನೂ ಮಾತಾಡ್ಬೋದು. ನೀನು ಯಾಕೋ, ನಿನ್ನ ಹಂಗೆ ಯಾಕೋ ಅಂತ ಹೇಳ್ಬೋದು. ಕರುಣಾಕರ ಅಂತ ಒಪ್ಪಲಿಕ್ಕಾಗೋದಿಲ್ಲ ಅಂತ ಹೇಳ್ಬೋದು. ನನಗೆ ನಂಬಿಕೆ ಇಲ್ಲ ಅಂತ ಹೇಳ್ಬೋದು. ಹೇಳಬೇಕು. ಬಹಳ ವಿಚಿತ್ರವಾಗಿರತಕ್ಕ ಸಂಗತಿ. ಮನುಷ್ಯನ ನಾನಾಮುಖವಾಗಿ ಹೊರಡತಕ್ಕ, ಬೆಳೆಯತಕ್ಕ ಮನುಷ್ಯನ ಮನಸ್ಸಿಗೆ ಒಂದು ಸಮನ್ವಯ ಸೂತ್ರ ಸಿಕ್ಕುವುದಕ್ಕೆ ನಾವು ಆಧ್ಯಾತ್ಮಿಕತೆ ಅಂತ ಹೇಳುವುದು. ಆ ಆಧ್ಯಾತ್ಮಿಕತೆಗೂ ಕಲೆಗೂ ನಿಕಟ ಸಂಬಂಧ. ಅಧ್ಯಾತ್ಮದ ರಹಸ್ಯಗಳು ಕಲೆಯಲ್ಲಿ ತೊಡಗಿಕೊಂಡವರಿಗೆ ಅರ್ಥವಾದ ಹಾಗೆ ಉಳಿದವರಿಗೆ ಅರ್ಥ ಆದರೆ ಅವರು ಕಲಾವಿದರೇ ಆಗ್ತಾರೆ. ನಾನು ಇಷ್ಟೆಲ್ಲ ಮಾತುಗಳನ್ನು ಕೇಳಿದೆ. ಬಹಳ ಕೆಲವು ಎನ್ಲೈಟನಿಂಗ್ ಆಗಿತ್ತು. ಇದಕ್ಕೆಲ್ಲ ನಾನು ನ್ಯಾಯ ಕೊಟ್ಟಿದ್ದೇನೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದ್ದರಿಂದ ನನ್ನ ಮಾತನ್ನು ಕೂಡ ವಿರೋಧ ಭಕ್ತಿ ಅಂತ ಒಂದು ಭಾವಿಸಿ ಸಮಯವಾಯಿತು. ನಮಸ್ತೆ. ಬರುವುದಿಲ್ಲ ಅಂತ ಹೇಳಿ ಬಂದು ನಾವು ಬಂದದ್ದು ಸಾರ್ಥಕ ಅಂತ ಮಾಡಿದ್ರಿ. ತೋಳ್ಪಾಡಿಯವರಿಗೆ ಪ್ರಣಾಮಗಳು. ವಿಚಾರ ಮಂಡನೆ ಮಾಡಿದ ಶ್ರೀಯುತ ಶ್ರೀಧರ ಡಿ ಎಸ್ರು, ಗಣರಾಜ ಕುಂಬ್ಳೆಯವರು, ಸುನ್ನಂಬಳ ವಿಶ್ವೇಶ್ವರ ಭಟ್ರು, ಮೂವರಿಗೂ ಕೂಡ ಅಕಾಡೆಮಿ, ಕಟೀಲು ದೇವಳ ಹಾಗೂ ಸಹಯೋಗಿ ಸಂಸ್ಥೆಗಳು, ದುರ್ಗಾ ಮಕ್ಕಳ ಮೇಳ ಮೊದಲಾದದ್ದು, ಇದೆಲ್ಲದರ ಪರವಾಗಿ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳು. ಸಾಧ್ಯಂತ ಈ ವಿಚಾರಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಂತಹ ಸಹೃದಯರಾದ ನಿಮಗೂ ಕೂಡ ಕೃತಜ್ಞತೆಗಳು. ನಾಳೆ ಸಂಜೆವರೆಗೆ ತಾಳಮದ್ದಲೆ ಒಳಗೊಂಡು ಕಾರ್ಯಕ್ರಮ ನಡೀಲಿಕ್ಕಿದೆ. ಅಕಾಡೆಮಿ ಹೀಗೊಂದು ಇನಿಷಿಯೇಟಿವ್ ತಗೊಂಡು ದೇವಸ್ಥಾನದ ಮುತುವರ್ಜಿಯಿಂದ ಇಷ್ಟು ವ್ಯವಸ್ಥಿತವಾಗಿ ಕಾರ್ಯಕ್ರಮ ಆಗುವಾಗ ಊಟ ತಿಂಡಿ ನೀವು ಉಳ್ಕೊಳ್ಳೋದಿದ್ದರೆ ವಸತಿ ವ್ಯವಸ್ಥೆ ಸಹಿತ ದೇವಳದ ವತಿಯಿಂದ ಆಸರಣರು ದಯಪಾಲಿಸ್ತಾ ಇದ್ದಾರೆ. ಸಾಧ್ಯ ಇದ್ದಷ್ಟು ನಿಮ್ಮ ಪರಿಚಯದವರಿಗೆ ಹೇಳಿ. ಆಗ್ತಾ ಇರುವ ಕಾರ್ಯಕ್ರಮದ ಸದುಪಯೋಗ ಪಡೀಲಿಕ್ಕೆ, ವ್ಯಯವಾಗ್ತಾ ಇರುವ ಧನದ ಸದ್ವಿನಿಯೋಗ ಆಗಲಿಕ್ಕೆ ನೀವು ಕಾರಣರಾಗಿ ಅಂತ ಮತ್ತೆ ಕೇಳಿಕೊಳ್ತೇನೆ. ನಮಸ್ಕಾರ.